ಓಂ ಗಾಯತ್ರಿಜಿ ಮ್ಯೂಟ್ ಆಗಿದೆ ನಿಮ್ದು. ಓಂ ಭೂರ್ಭುವಃ ಸ್ವಃ ತಸ್ಯ ವಿತುರ್ವರೆಣ್ಯಂ. Please don't mute my call. Bhargo devasya dhimahi धियो यो न प्रचोदयात्. ॐ भूर्भुवः स्वः तस्य वितुर्वरेण्यं भर्गो देवस्य धीमहि धियो यो न प्रचोदयात्. त्र्यम्बकं यजामहे सुगन्धिं पुष्टिवर्धनम् उर्वारुकविरबन्धना मृत्योर्मुक्षी यमामृताम् सहना भवतु सहनौ भुनक्तु सह वीर्यं करवावहै तेजस्विनावतु मा विद्विषावहै असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति. Slowly go down. Slowly come up. Rub your palm. ಭಾಗ್ಯ ಅವರೇ ನೀವು ಅನ್ಮ್ಯೂಟ್ ಮಾಡಬೇಡಿ. Slowly touch your right. Slowly open your eyes. ಕೈ ಕ್ರಾಸ್ ಮಾಡಿ ದಂಡಾಸನದಲ್ಲಿ ಕೂತ್ಕೊಳ್ಳಿ. ದಂಡಾಸನ. Toes movements. ಪ್ರಯಾಣದಿಂದ ಸ್ಟಾರ್ಟ್ ಮಾಡೋಣ. ನಿನ್ನೆ ಕೆಲವು ಆಸನಗಳನ್ನ ಮಾಡಿದ್ವಿ, ಇವತ್ತು ಕೆಲವು ಆಸನಗಳ ಕಡೆ ಗಮನ ಕೊಡೋಣ. ಫೀಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, breathe in, breathe out. Both legs difference. Right, center, left, center, center, right, center. ಭಾಗ್ಯ ರಿಮೂವ್ ಮಾಡಿ. Join your feet, rotate. ನೋಡಿ, ನಾನು ಮೊದಲೇ ಹೇಳಿದ್ದೀನಿ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ, ದಯವಿಟ್ಟು ಮಧ್ಯದಲ್ಲಿ ನೀವು ಮ್ಯೂಟ್ ಓಪನ್ ಮಾಡಬೇಡಿ. ಮ್ಯೂಟ್ ಅಲ್ಲಿ ಇರೋದು ಇರ್ಲಿ. ನೀವು ಮ್ಯೂಟ್ ಬೇಕಂತ ಮ್ಯೂಟ್ ಓಪನ್ ಮಾಡಿದ್ರೆ ಅರ್ಥ ಇಲ್ಲ ಅಲ್ವಾ? ಇನ್ಸೈಡ್ ಟು ಔಟ್ಸೈಡ್. ರೊಟೇಟ್. ಯೋಗದಲ್ಲಿ ನಾವು ಮೇನ್ ಕಲಿಬೇಕಾಗಿರೋದು ಡಿಸಿಪ್ಲಿನ್. ಜಾಯಿನ್ ಯುವರ್ ಲೆಗ್ಸ್. ಈಗ ನಾವು ನಮ್ಮ ನೀ ಭಾಗಕ್ಕೆ ಮೂವ್ಮೆಂಟ್ಸ್ ಕೊಡೋಣ. ಬಿಗಿಯಾಗಿ ನೀನ ಟೈಟ್ ಮಾಡಿ, ನಿಧಾನವಾಗಿ ಬಿಡಿ. ಉಸಿರು ತಗೊಳ್ತಾ ನೀ ಟೈಟ್. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. Now knee movements. Inhale, exhale, inhale, exhale, inhale, exhale. Left, inhale, exhale, inhale, exhale, inhale, exhale. ಈಗ ಥೈಸ್ ಮೂವ್ಮೆಂಟ್ಸ್ ಮಾಡೋಣ. ರೈಟ್ ಲೆಗ್ ಪದ್ಮಾಸನ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಲೆಫ್ಟ್. ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಕೆಳಗೆ, ಉಸಿರು ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೊಳ್ತಾ ಮೇಲೆ. ಎರಡು ಕಾಲು ನೇರ. ಹಾಗೆ ಎರಡು ಕಾಲುಗಳನ್ನ ಎಷ್ಟು ಸಾಧ್ಯನೋ ಅಷ್ಟು ದೂರ ತಗೊಳ್ಳಿ. Breathe in, lift your both hands up. Breathe out, right, center, left, center, right, center, left, center. ಬಲ, ಮಧ್ಯ, ಎಡ, ಮಧ್ಯ. ಹಾಗೆ ನಿಮ್ಮ ಎರಡು ಹಸ್ತಗಳು ಭುಜಕ್ಕೆ ಸಮಾನಾಂತರವಾಗಿ ಮೂವ್ಮೆಂಟ್ಸ್ ಕೊಡ್ತಾ ಬನ್ನಿ. ಬ್ರೀತ್ ಇನ್, ಬ್ರೀತ್ ಔಟ್. ಲೆಫ್ಟ್, ಸೆಂಟರ್, ರೈಟ್, ಸೆಂಟರ್.
ಎಡ ಮಧ್ಯ ಬಲ ಮಧ್ಯ, ಎಡಕ್ಕೆ ಮಧ್ಯ ಬಲಕ್ಕೆ ಮಧ್ಯ. ಈಗ ಆಸನ ಫಾಸ್ಟ್ ಆಗಿ ಮಾಡೋಣ. ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಉಸಿರಾಟ, ಬ್ರೀತ್ ಇನ್ ಬ್ರೀತ್ ಔಟ್. ನಿಮ್ಮ ಬಲ ಹಸ್ತದಿಂದ ಎಡಪಾದವನ್ನ ಇಟ್ಕೊಳ್ಳಿ, ಎಡ ಹಸ್ತ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೆಂಟರ್ ಇನ್ಹೇಲ್, ಎಕ್ಸೇಲ್ ಲೆಫ್ಟ್. ರೈಟ್ ಹ್ಯಾಂಡ್ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಇರಲಿ. ಸೆಂಟರ್. ನಾವು ಕಾಲ್ ಜೋಡಿಸಿ ಹಾಗೆ 1 2. ಇದನ್ನ ಗ್ರೈಂಡಿಂಗ್ ಅಂತೀವಿ, ಚಕ್ಕಿ ಚಲಾನ. ಯಾರಿಗೆ ಒಬೆಸಿಟಿ ಕಮ್ಮಿ ಮಾಡ್ಕೋಬೇಕು, ಹೊಟ್ಟೆ ಭಾಗ ಕಮ್ಮಿ ಮಾಡ್ಕೋಬೇಕು ಅಂದವರು ದಿನಕ್ಕೆ ಒಂದು 20 ಸಲ, ಇದೇನಿಲ್ಲ ರಾಗಿ ಬೀಸೋದು ರುಬ್ಬೋದು. ಹಿಂದಿನ ಕಾಲದಲ್ಲಿ ಇವೆಲ್ಲ ಅಭ್ಯಾಸ ಮಾಡ್ತಾ ಇದ್ರು. ಸೊ ಯೋಗ ಅಷ್ಟೊಂದು ಅವರು ತಲೆ ಕೆಡ್ಸ್ಕೊಂತಿಲ್ಲ, ಯಾಕಂದ್ರೆ ದಿನ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ನಮ್ ದಿನಾನು ಯೋಗಾಭ್ಯಾಸ ಅವರ ದಿನನಿತ್ಯ ಕೆಲಸದಲ್ಲಿ ಆಗ್ತಾ ಇತ್ತು. ಈಗ ಏನ್ ಬಂದಿದೆ, ಎಲ್ಲ ಮಿಷಿನ್ಸ್ ಎಲ್ಲ ಬಂದಿರೋದ್ರಿಂದ ಮನುಷ್ಯ ಸೋಮಾರಿ ಆಗ್ತಾ ಇದ್ದಾನೆ. ಆಸನಗಳು ಎಲ್ಲ ಒಂದು ಇನ್ಸ್ಟಿಟ್ಯೂಷನ್ ಕಡೆ ಎಲ್ಲಾರ ಒಂದು ಗಮನ ಹೋಗ್ತಾ ಇದೆ. ಸೆಂಟರ್ ಲಾಸ್ಟ್. ಹಾಗೆ ಒಂದು ಆಸನದಲ್ಲಿ ಕುತ್ಕೊಳ್ಳಿ, ಒಂದೆರಡು ಪ್ರಾಣಾಯಾಮ ಮಾಡಿ ಮತ್ತೆ ಕೆಲವು ಆಸನಗಳ ಕಡೆ ಹೋಗೋಣ. ಬೆನ್ನು ನೇರ ಇಲ್ಲಿ, ಕಣ್ಮುಚ್ಚಿ. 6-10 ಆದ್ರೂ ಜಾಯಿನ್ ಆಗ್ತಾನೆ ಇದ್ದೀರಾ. ಇನ್ನ ಬೆನ್ನು ನೇರ, ಉಸಿರಾಟದ ಕಡೆ ಗಮನ ಕೊಡಿ. ಫಸ್ಟ್ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ. ಇನ್ಹೇಲ್ ಎಕ್ಸೇಲ್ ಮಾಡಿ. Breathe in, breathe out, breathe in, breathe out. When you are inhaling your stomach chest friend, exhaling back, observe and do. ಉಸಿರು ತಗೊಂಡಾಗ ನಿಮ್ಮ ಎದೆ ಮತ್ತೆ ಹೊಟ್ಟೆ ಭಾಗ ಮುಂದೆ ಬರಬೇಕು, ಉಸಿರು ಬಿಟ್ಟಾಗ ಹಿಂದೆ ಹೋಗ್ಬೇಕು. ब्रीदिंग करने समय आपका स्टमक एंड चेस्ट बलून जैसा बड़ा होना है. ब्रीथ आउट से छोटा. ऑब्जर्व एंड डू. मीडियम फास्ट. फास्ट. Observe your head, throat, tip of nose. Bhastrika, this is the powerful pranayama. Increase lungs capacity, increase immunity power, blood purification, good for respiratory system. ಒಂದು ಭಸ್ತ್ರಿಕಾ ಅನ್ನೋದು ಒಂದು ನಮ್ಗೆ ಒಂದು ಫುಲ್ ನಮ್ಮ ನರ್ವಸ್ ಸಿಸ್ಟಮ್ಗೆ ಒಳ್ಳೇದು. ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ತಾ ಹೋಗುತ್ತೆ, ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡುತ್ತೆ, ಕೋಪವನ್ನ ಕಮ್ಮಿ ಮಾಡ್ತಾ ಬರುತ್ತೆ, ಒತ್ತಡವನ್ನ ಕಮ್ಮಿ ಮಾಡ್ತಾ ಬರುತ್ತೆ. ಶ್ವಾಸಕೋಶದ ತೊಂದರೆ ಇರೋರಿಗೆ ಇದು ತುಂಬಾ ಒಳ್ಳೆ ಒಂದು ಪ್ರಾಣಾಯಾಮ. ಯಾರು ಮಾಡಬಾರ್ದು, ಹೈ ಬಿ.ಪಿ ಇರೋರು ಮತ್ತೆ ಹಾರ್ಟ್ ಪೇಷಂಟ್ ನಿಧಾನವಾಗಿ ಮಾಡ್ಬೇಕು, ಜೋರಾಗಿ ಉಸಿರಾಟ ಮಾಡಬಾರ್ದು. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈಗ ನಿಂತ್ಕೊಳ್ಳೋಣ. ಬೆಳಿಗ್ಗೆ ಜಾಗಿಂಗ್ ಮಾಡಿದೀರಾ? ಜಾಗಿಂಗ್ ಅಲ್ಲಿ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಎಷ್ಟು ಬರುತ್ತೆ ಅದು 12 ಸೆಟ್ ಅಲ್ಲಿ 3 ಜಾಗಿಂಗು, 3 ಸಿಟ್ಟಿಂಗು, 3 ಸ್ಟ್ರೆಚಿಂಗು, 3 ಜಂಪಿಂಗು. ಇವಾಗ ನಾವು ಡೈರೆಕ್ಟ್ ಆಗಿ ಸೂರ್ಯ ನಮಸ್ಕಾರ ಮಾಡೋಣ. ಕಾಲುಗಳನ್ನ ಜೋಡಿಸಿ, 2 ಹಸ್ತಗಳು ನಮಸ್ಕಾರ ಸ್ಥಿತಿ ವಿತ್ ಮಂತ್ರದಲ್ಲಿ 10 ಸಲ, 12 ಸಲ ವಿತ್ ಮಂತ್ರದಲ್ಲಿ ಮಾಡೋಣ. ನಮಸ್ಕಾರ ಪೊಸಿಷನ್. ಓಂ ಮಿತ್ರಾಯ ನಮಃ. ಊರ್ಧ್ವ ಹಸ್ತಾಸನ. ಬ್ರೀತ್ ಔಟ್ ಪಾದ ಹಸ್ತಾಸನ.
ಅಶ್ವಸಂಚಲನಾಸನ, ಪರ್ವತಾಸನ, ಅಷ್ಟಾಂಗ, ಭುಜಂಗಾಸನ, ಪರ್ವತಾಸನ, ಅಶ್ವಸಂಚಲನಾಸನ, ಪಾದಹಸ್ತಾಸನ, ಊರ್ಧ್ವಹಸ್ತಾಸನ, ಪ್ರಣಾಮಾಸನ. ಓಂ ರವಯೇ ನಮಃ. ಇನ್ಹೇಲ್ ಊರ್ಧ್ವಹಸ್ತಾಸನ, ಎಕ್ಸೇಲ್ ಪಾದಹಸ್ತಾಸನ, ಇನ್ಹೇಲ್ ದಕ್ಷಿಣ ಅಶ್ವಸಂಚಲನಾಸನ, ಎಕ್ಸೇಲ್ ಪರ್ವತಾಸನ, ಇನ್ಹೇಲ್ ಹೋಲ್ಡ್ ಅಷ್ಟಾಂಗ, ಇನ್ಹೇಲ್ ಭುಜಂಗಾಸನ, ಎಕ್ಸೇಲ್ ಪರ್ವತಾಸನ, ಇನ್ಹೇಲ್ ಅಶ್ವಸಂಚಲನಾಸನ, ಎಕ್ಸೇಲ್ ಪಾದಹಸ್ತಾಸನ, ಇನ್ಹೇಲ್ ಊರ್ಧ್ವಹಸ್ತಾಸನ, ಎಕ್ಸೇಲ್ ಹೋಲ್ಡ್ ಪ್ರಣಾಮಾಸನ. Now third time. Om Suryaya Namaha. Breathe in, breathe out, breathe in, breathe out. Inhale and hold. Breathe out, breathe in, Bhujangasana. Exhale, inhale, exhale, inhale, exhale and hold. Om Bhanuve Namaha. Breathe in, breathe out, breathe in, breathe out, breathe in and hold, breathe in, breathe out, breathe in, breathe out, breathe in, breathe out and hold. Om Khagaya Namaha. Dve, Treni, Chatvari, Pancha, Shatu, Sapta, Ashta, Nava, Dasha, Ekadasha, Dvadasha. Om Pushne Namaha. Dve, Treni, Chatvari, Pancha, Shatu, Sapta, Ashta, Nava, Dasha, Ekadasha, Dvadasha. Om Hiranya Garbhaya Namaha. Dve, Treni, Chatvari, Pancha, Shatu, Sapta, Ashta, Nava, Dasha, Ekadasha, Dvadasha. Om Marichaye Namaha. Breathe in, breathe out, breathe in, breathe out, hold, breathe in, breathe out, breathe in, breathe out, breathe in, breathe out and hold. Om Adityaya Namaha. Dve, Treni, Chatvari, Pancha, Shatu, Sapta, Ashta, Nava, Dasha, Ekadasha, Dvadasha. Om
ಸವಿತ್ರೇ ನಮಃ. ಪೂರಕ ರೇಚಕ ಪೂರಕ ರೇಚಕ ಕುಂಭಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ಕುಂಭಕ. ಓಂ ಅರ್ಕಾಯ ನಮಃ. ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟು ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಓಂ ಭಾಸ್ಕರಾಯ ನಮಃ. ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟು ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಎಷ್ಟು ಸಲ ಮಾಡಿದ್ವಿ? 12 ಸಲ ಭಾಸ್ಕರಾಯವರೆಗೂ ಮಾಡಿದ್ವಿ. ಈಗ ಲಾಸ್ಟ್ ಒನ್ ಮಾಡ್ಬೇಕಾರೆ ನಿಮ್ಗೆ ಪ್ರತಿಯೊಂದು ಮಂತ್ರ ನಮ್ಗೆ ಯಾವ್ಯಾವ ಪೋಸ್ಟರ್ಸ್ ಬರುತ್ತೆ ಅನ್ನೋದು ನೋಡ್ಕೊಳ್ಳಿ. ಲಾಸ್ಟ್ ಒನ್. ಓಂ ಶ್ರೀ ಸವಿತೃ ಸೂರ್ಯ ನಾರಾಯಣಾಯ ನಮಃ. ಮಿತ್ರಾಯ ನಮಃ. ರವಯೇ ನಮಃ. ಪ್ರತಿಯೊಂದು ಪೋಸ್ಟರ್ಗೂ ಮೊದಲಿಂದ ಮಾಡೋಣ. ನಮಸ್ಕಾರ ಪೋಸ್ಟರ್ ಯಾವ್ದು ಬರುತ್ತೆ? ಓಂ ಮಿತ್ರಾಯ ನಮಃ. ಊರ್ಧ್ವ ಹಸ್ತಾಸನ. ಓಂ ರವಯೇ ನಮಃ. ಪಾದ ಹಸ್ತಾಸನ. ಓಂ ಸೂರ್ಯಾಯ ನಮಃ. ದಕ್ಷಿಣಾಶ್ವ ಸಂಚಲನಾಸನ. ಓಂ ಭಾನುವೇ ನಮಃ. ಪರ್ವತಾಸನ. ಓಂ ಖಗಾಯ ನಮಃ. ಅಷ್ಟಾಂಗ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯ ಗರ್ಭಾಯ ನಮಃ. ನೋಡಿ, ಭುಜಂಗಾಸನದಲ್ಲಿ ನಮ್ಗೆ ಹಿರಣ್ಯ ಗರ್ಭ ಬಂತು. ನಮ್ಮ ಗರ್ಭ ಎಲ್ಲಿರ್ಬೇಕು? ಹೊಟ್ಟೆ ನೆಲದ ಭಾಗಕ್ಕೆ ಟಚ್ ಆಗಿರ್ಬೇಕು. ಪರ್ವತಾಸನ. ಓಂ ಮರಿಚಯೇ ನಮಃ. ಲೆಫ್ಟ್ ಲೆಗ್ ಫ್ರಂಟ್, ರೈಟ್ ಲೆಗ್ ಬ್ಯಾಕ್. ವಾಮಾಶ್ವ ಸಂಚಲನಾಸನ. ಓಂ ಆದಿತ್ಯಾಯ ನಮಃ. ಪಾದಹಸ್ತಾಸನ. ಓಂ ಸವಿತ್ರೇ ನಮಃ. ಊರ್ಧ್ವ ಹಸ್ತಾಸನ. ಓಂ ಅರ್ಕಾಯ ನಮಃ. ಪ್ರಣಾಮಾಸನ. ಓಂ ಭಾಸ್ಕರಾಯ ನಮಃ. 12 ಮಂತ್ರ, 12 ಆಸನ, 12 ಸಲ ಮಾಡಿದ್ರೆ 1 ರೌಂಡ್. ಇವತ್ತು ನಾವು ಕಂಪ್ಲೀಟ್ ಆಗಿ 1 ರೌಂಡ್ ಸೂರ್ಯ ನಮಸ್ಕಾರ ಮಾಡಿದೀವಿ. ರಿಲ್ಯಾಕ್ಸ್ ಮಾಡಿ ನಿಮ್ಮ ದೇಹವನ್ನೇ ಗಮನಿಸ್ತಾ ಬನ್ನಿ, ಉಸಿರಾಟವನ್ನ ಗಮನಿಸ್ತಾ ಬನ್ನಿ. ಸೂರ್ಯ ನಮಸ್ಕಾರ ನಮ್ಮ ಕಂಪ್ಲೀಟ್ ಆಸನ ಆಗಿರುತ್ತೆ. ಒಳ್ಳೆ ನಿಮ್ಗೆ ವರ್ಕೌಟ್. ಹೌದು, ಯಾರಿಗೆ ಯಾವ ಒಂದು ನಾಲೆಡ್ಜು ಇಲ್ಲ, ನಮ್ಗೆ ಮಾಡೋಕ್ ಆಗ್ತಿಲ್ಲ, ನಮ್ಗೆ ಟೈಮ್ ಸಿಗ್ತಾ ಇಲ್ಲ, ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆ, ಬೇರೆ ಆಸನಗಳು ನಾವು ಕಲಿಯಕ್ಕೂ ಆಗ್ತಿಲ್ಲ, ಮಾಡೋಕ್ಕೂ ಆಗ್ತಿಲ್ಲ ಅನ್ನೋರು ಒಂದು 20 ನಿಮಿಷ ಕಂಟಿನ್ಯೂ ಆಗಿ ನೀವು ಸೂರ್ಯ ನಮಸ್ಕಾರ ಮಾಡಿದ್ರು ಕಂಪ್ಲೀಟ್ ನಿಮ್ಗೆ ಆಸನದ ಒಂದು ಎಲ್ಲ ಆಸನಗಳ ಎಫೆಕ್ಟ್ ನಿಮ್ಗೆ ಸಿಗ್ತಾ ಬರುತ್ತೆ. ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗ್ತಾ ಬರುತ್ತೆ. ಸೂರ್ಯ ನಮಸ್ಕಾರ ಅಷ್ಟೊಂದು ಎಫೆಕ್ಟ್ ಇರುತ್ತೆ. ಸಮಯವನ್ನ ನೆನ್ಪಿಟ್ಕೊಳ್ಳಿ. ಬೆಳಗ್ಗೆ 5:30 6:30, ಸಂಜೆ 7 ಗಂಟೆ ಒಳಗಡೆ ನೀವು ಅಭ್ಯಾಸವನ್ನ ಸೂರ್ಯ ಮುಳುಗುವ ಟೈಮ್ ಅಲ್ಲಿ ಮಾಡಬಹುದು. ಅವಾಗ ನಮ್ಗೆ ದಿಕ್ಕುಗಳ ಕಡೆ ನಾವು ಗಮನ ಕೊಟ್ಟು ಮಾಡಿದ್ರೆ ಇನ್ನ ಒಳ್ಳೆ ಎಫೆಕ್ಟ್ ಸಿಗುತ್ತೆ. ಬೆಳಗ್ಗೆ ನಾವು ಪೂರ್ವಕ್ಕೆ ಅಭಿಮುಖವಾಗಿ ಮಾಡಬಹುದು, ಸಂಜೆ ಮಾಡಿದಾಗ ಪಶ್ಚಿಮಕ್ಕೆ ಅಭಿಮುಖವಾಗಿ ನಾವು ಅಭ್ಯಾಸವನ್ನ ಮಾಡ್ತಾ ಹೋಗ್ಬೇಕು. ಸೂರ್ಯನ ನೋಡ್ತಾ ಮಾಡೋದ್ರಿಂದ ಎಷ್ಟು ಸ್ಕಿನ್ ಅಲರ್ಜಿಗಳು ಕಮ್ಮಿ ಆಗ್ತಾ ಬರುತ್ತೆ. ಸಮಸ್ಥಿತಿ. ಯಾವಾಗ್ಲೂ ನಿಂತು ಮಾಡುವಾಗ ಯಾವುದೇ ಆಸನ ಮಾಡ್ಲಿ, ನಾವು ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ಆಸನ ಮಾಡ್ಲಿ, ನಾವು ತಾಡಾಸನದಿಂದನೇ ಸ್ಟಾರ್ಟ್ ಮಾಡ್ಬೇಕು. ಜಾಯಿನ್ ಯುವರ್ ಫೀಟ್, ಟೈಟ್ ಯುವರ್ ನೀ. ಪಾದ ಜೋಡಿಸಿ, ನೀಗಳನ್ನ ಟೈಟ್ ಮಾಡಿ, 2 ಹಸ್ತಗಳ ಉಸಿರಾಟದೊಂದಿಗೆ ಮೇಲೆ ಎಷ್ಟು ಸಾಧ್ಯನ ಅಷ್ಟು ಹೇಳ್ತಾ ಬನ್ನಿ. ಉಸಿರಾಟ
ಹಾಗೆ ಎರಡು ಕೈಗಳನ್ನ ಲಾಕ್ ಮಾಡಿ ಉತ್ತಿಟ್ಟ ತಾಡಾಸನ. ಬೆರಳ ಮೇಲೆ ಬ್ಯಾಲೆನ್ಸ್. ಇದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗ್ತಾ ಬರುತ್ತೆ. ಮಕ್ಕಳಲ್ಲಿ ಮಾಡೋದ್ರಿಂದ ಫ್ಲಾಟ್ ಫೀಟ್ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಹೀಲ್ಸ್ ಡೌನ್ ಮಾಡಿ ನಿಧಾನವಾಗಿ ಕೈ ಕೆಳಗಡೆ ಬಿಡ್ತಾ ಬನ್ನಿ. ಎಸ್ಟರ್ಡೇ ನಾವೇನ್ ಮಾಡಿದ್ವಿ, ನಿನ್ನೆ ನಾವೇನ್ ಮಾಡಿದ್ವಿ, ವೃಕ್ಷಾಸನ ಮಾಡಿದ್ವಿ. ನಂತರ ಪಾದಹಸ್ತಾಸನ, ಅರ್ಧ ಚಂದ್ರಾಸನ ಮಾಡಿದ್ವಿ. ಇವತ್ತು ಮುಂದಿನ ಆಸನಕ್ಕೆ ಹೋಗೋಣ. ವೃಕ್ಷಾಸನ ನೆಕ್ಸ್ಟ್ ನಿನ್ನೆ ಮಾಡಿದ್ವಿ. ಇವತ್ತು ಧ್ರುವಾಸನ ಮಾಡೋಣ. ಬಲಗಾಲ ಪದ್ಮಾಸನ ತಗೊಳ್ಳಿ. ಕಾನ್ಸಂಟ್ರೇಟ್ ಮಾಡಿ ಒಂದ್ ಕಡೆ ಒಂದು ಪಾಯಿಂಟ್. ಹಾಗೆ 1 2 3 4 ಎಲ್ಲ 5 ಸಲ ಸಾಕು ಕೌಂಟ್. ನೀವು ಕ್ಲಾಸ್ ಅಲ್ಲಿ ನೀವು ತರಗತಿ ಎಲ್ಲ ತಗೊಂಡ್ಕೊಂಡಾಗ 10 ರಿಂದ 15 ಕೌಂಟ್ ಕೊಡ್ತಾ ಬನ್ನಿ. 1 2 3 4 5. ನಿಧಾನವಾಗಿ ಪಂಚ ಶತು ಸಪ್ತ ಅಷ್ಟ. ನಾವು ಕೈಗಳನ್ನ ಒಂದ್ ನಮ್ಮ ಕೌಂಟ್ ಕೊಟ್ಟು ನಾವು ಮಾಡೋದ್ರಿಂದ ನಮ್ಗೆಲ್ಲರಿಗೂ ಈಕ್ವಾಲಿಟಿ ಆಗಿ ನಮ್ಮ ಕ್ಲಾಸ್ಗಳು ನಾವೆಲ್ಲ ಒಂದೇ ಸಮ ಕೈಗಳು ಹೋಗ್ತಾ ಬರೋದು. ನೋಡಿ, ಏಕ ಬಂದಾಗ ಎಲ್ಲರೂ ಒಂದೇ ಸಲ ಕೈ ಮೇಲೆ ಹೋಗುತ್ತೆ. ಸುಮ್ಮನೆ ಕೈ ಮೇಲೆ ಐತೆ ಅಂದ್ರೆ ಎಲ್ಲಾರು ಒಬ್ಬೊಬ್ರು ಒಂದೊಂದ್ ತರ ಎತ್ತುತ್ತಾ ಹೋಗ್ತಾರೆ. ದೃಷ್ಟಿ ನೇರ. 1 2 3 4 5. ಸೂರಿ ಪಂಚ ಶತು ಸಪ್ತ ಅಷ್ಟ. ಯಾವ್ದಿದು? ಧ್ರುವಾಸನ. ನೆಕ್ಸ್ಟ್ ಆಸನ ನಟರಾಜಾಸನ. ನಟರಾಜಾಸನ. ದೃಷ್ಟಿ ನಿಮ್ಮ ಬಲಹಸ್ತವನ್ನ ನೋಡ್ತಾ ಇರಿ. ಸಾಧ್ಯವಾದಷ್ಟು ನಿಮ್ಮ ಎಡಗಾಲನ್ನ ಎತ್ತಾ ಹೋಗಿ. ನಟರಾಜಾಸನ. ಕಾನ್ಸಂಟ್ರೇಟ್ ಯುವರ್ ರೈಟ್ ಹ್ಯಾಂಡ್. ನಿಧಾನವಾಗಿ ಕೈ ಕೆಳಗಡೆ ಇರಿಸಿ. ಈಗ ಎಡಹಸ್ತದ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಬರಲಿ. ಬಲಗಾಲ ಎತ್ತಾ ಹೋಗಿ. ದೃಷ್ಟಿ ನಿಮ್ಮ ಎಡಹಸ್ತವನ್ನೇ ನೋಡ್ತಾ ಇರಿ. ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಕಾಲ್ ಕೆಳಗಡೆ ಇರಿಸಿ. ಯಾವ್ದಿದು? ನಟರಾಜಾಸನ. ನಿನ್ನೆ ಆಸನ ಯಾವ್ದಿತ್ತು? ವೃಕ್ಷಾಸನ, ಪಾದಹಸ್ತಾಸನ, ಅರ್ಧ ಚಂದ್ರಾಸನ. ಇವತ್ತು ಯಾವ್ದು ಮಾಡಿದ್ವಿ? ಧ್ರುವಾಸನ, ನಟರಾಜಾಸನ. ಹಾಗೆ ಕಾನ್ಸಂಟ್ರೇಟರ್ ನೇರ ಮಾಡಿ. ಪಾದಾಂಗುಷ್ಟಾಸನ. ನೋಡಿ, ಒಂದೇ ಕಾಲಿಗೆ ಬೆರಳಿಟ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಕಾಲನ್ನ ನೇರ ಮಾಡಿ. ದೃಷ್ಟಿ ನೇರ. ನಿಮ್ಮ ಎಡಹಸ್ತ ಒಂದು ಮುದ್ರಾದಲ್ಲಾದ್ರೂ ಇರ್ಬೋದು, ಕೆಳಗಾದ್ರೆ ಆದ್ರೂ ಇಟ್ಕೋಬಹುದು, ಸೊಂಟದ ಮೇಲೆ ಆದ್ರೂ ಹೋಗ್ಬೋದು. ಮುದ್ರಾದಲ್ಲಿ ಹೋದಾಗ ಮೇಲೆ ಹೋಗುತ್ತೆ. ಹೀಗೆ ನಿಧಾನವಾಗಿ ಕಾಲು ಕೈ ಕೆಳಗಡೆ. ಈಗ ಎಡಗಡೆ ಉಸಿರಾಟ. ಕಾನ್ಸಂಟ್ರೇಟ್ ಮಾಡಿ. ಯಾವ್ದನ ಒಂದು ಪಾಯಿಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ನಾವು ಬೀಳೋದಿಲ್ಲ. ನಿಧಾನವಾಗಿ ಕಾಲು ಕೆಳಗಡೆ ಇರಿಸಿ. ಯಾವ್ದಿದು? ಪಾದಾಂಗುಷ್ಟ ಆಸನ. ಕೈಗಳು ಹಿಂದೆ ತಗೊಳ್ಳಿ. ನಿಮ್ಮ ಒಂದು ಬೆನ್ನಿನ ಭಾಗವನ್ನ ಗಮನಿಸ್ತಾ ಬನ್ನಿ. ಉಸಿರಾಟ ಸಹಜ ಸ್ಥಿತಿ. ಈ ಆಸನಗಳು ನಿಂತು ಮಾಡುವ ಎಲ್ಲಾ ಆಸನಗಳು ನಮ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಹೋಗುತ್ತೆ. ನಮ್ಮ ಲೆಗ್ಸ್ ಗೆ ಸ್ಟ್ರೆಂತ್ನೆಸ್, ನಮ್ ನೀ ಪೇನ್ ಇದ್ರೂ ಕಮ್ಮಿ ಆಗುತ್ತೆ. ಬಟ್ ನೀ ಪೇನ್ ಇದ್ದಾಗ ಪ್ರಾಕ್ಟೀಸ್ ನ ನಿಲ್ಲಿಸ್ಬೇಕು. ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಮಾತ್ರ ನೀವು ಪ್ರಾಕ್ಟೀಸ್ ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಮ್ಯಾಮ್ ಸಾರಿ, ಈ ಆಸನದ ಹೆಸರು ಹೇಳಿ, ಮರ್ತೆ. ಪಾದಾಂಗುಷ್ಟಾಸನ ಮ್ಯಾಮ್ ಸಾರಿ. ಪಾದಾಂಗುಷ್ಟಾಸನ. ಪಾದಾಂಗುಷ್ಟಾಸನ. ಪಾದಉಷ್ಟ್ರಾಸನ. ಹಾಗೆ ಕಾಲ್ ಜೋಡಿಸಿ. ಎರಡು ಕಾಲಡಿ ಅಂತರ 2.5 ಇಂದ 3 ಅಡಿ. ನಾವ್ ಕಾಲ್ ಜೋಡಿಸಿರ್ತೀವಿ. ಒಂದೇ ಸಲ ತ್ರಿಕೋನಾಸನಕ್ಕೆ ಹೋಗಿ ನಾವು ರೈಟ್ ಫೀಟ್ ರೈಟ್ ಸೈಡ್ ತ್ರಿಕೋನಾಸನ. ತ್ರಿಕೋನಾಸನ ನೋಡಿ, ನಮ್ಮ ಬಲ ಹಸ್ತವನ್ನ ನಿಮ್ಮ ಒಂದು ಸಾರಿಸ್ತಾ ಹೋಗಿ. ನಿಮ್ಮ ಕಾಲ್ ಮೇಲೆ ಸಾರಿಸ್ತಾ ಹೋಗಿ ನೇರ ಬರುತ್ತೆ. ದೃಷ್ಟಿ ನಿಮ್ಮ ಎಡ ಹಸ್ತದ ಮೇಲೆ. ಹೀಗೆ ಮಾಡೋದು ಬೇಡ. ಇದು ನಾವು ಯೋಗಿಕ್ ಜಾಗಿಂಗ್ ಅಲ್ಲಿ ಮಾಡ್ತೀವಿ. ಈಗ ನೀವು ಕೈನ ನೇರ ಮಾಡಿ. ದೃಷ್ಟಿ ನಿಮ್ಮ ಅಂಗೈ ಮೇಲೆ. ಉಸಿರಾಟ ಸಹಜ ಸ್ಥಿತಿ. ನಿಧಾನವಾಗಿ ಮೇಲೆ ಬನ್ನಿ. ಪಾದನ ಮುಂದೆ ತಗೊಳ್ಳಿ. ಮತ್ತೆ ಎಡಪಾದ ಎಡಗಡೆ. ಯಾರಿಗೆ ಸಿವಿಯರ್ ಬ್ಯಾಕ್ ಪೇನ್ ಇರುತ್ತೆ ಅವರು ತ್ರಿಕೋನಾಸನ, ಉತ್ತಿತ ಕೋನಾಸನ ಸ್ಕಿಪ್ ಮಾಡಬಾರ್ದು. ದೃಷ್ಟಿ ನಿಮ್ಮ ಬಲಹಸ್ತದ ಮೇಲೆ. ಸಾಧ್ಯವಾದ್ರೆ ನಿಮ್ಮ ಎಡ ಹಸ್ತವನ್ನ ನಿಮ್ಮ ಎಡಗಾಲಿನ ಹಿಂದೆ ನೀವು ಊರಬಹುದು. ದೃಷ್ಟಿ ನಿಮ್ಮ ಬಲಹಸ್ತದ ಮೇಲೆ. ಹಾಗೆ ನಿಧಾನವಾಗಿ ಮೇಲೆ ಕಾಲು ಜೋಡಿಸಿ. ಯಾವ್ದಿದು? ತ್ರಿಕೋನಾಸನ. ನೆಕ್ಸ್ಟ್ ಆಸನ ಗರುಡಾಸನ, ಈಗಲ್ ಪೋಸ್. ಇಂಗ್ಲಿಷ್ ಅಲ್ಲಿ ಅದನ್ನ ಈಗಲ್ ಪೋಸ್ ಅಂತಾರೆ. ನೋಡಿ, ಬಲಗಡೆಯಿಂದ ಹಿಂಗೆ ಲಾಕ್ ಮಾಡ್ಕೊಳ್ಳಿ. ಯಾವ ಕಾಲು ಮುಂದೆ ಇದೆ?
ಬಲಗಾಲು. ನೀವೆಲ್ಲ ಎಡ ಹಸ್ತನ ಮುಂದೆ ತಗೊಂಡು ಕ್ರಾಸ್ ಮಾಡ್ಬೇಕು. ಯಾವ್ದೇ ಕಾರಣಕ್ಕೂ ಮಧ್ಯದಲ್ಲಿ ಗ್ಯಾಪ್ ಕೊಡ್ಬೇಡಿ. ಒಂದ್ ಸ್ವಲ್ಪ ನೀ ಬೆಂಡ್ ಮಾಡಿ. ದೃಷ್ಟಿ ನೇರ, ದೃಷ್ಟಿ ನೇರ. ಉಸಿರಾಟ ಸಹಜ ಸ್ಥಿತಿ. ನಮ್ಮ ಸಣ್ಣ ಕರಳು ದೊಡ್ಡ ಕರಳು ಹೀಗೆ ನಮ್ಮ ಹೊಟ್ಟೆ ಒಳಗೆ ಸುತ್ತಾಕೊಂಡಿರೋದು. ಮೇನ್ ಇದು ಡೈಜೆಷನ್ ಪ್ರಾಬ್ಲಮ್ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಬರುತ್ತೆ ಇದರಲ್ಲಿ. ಈ ಆಸನದಲ್ಲಿ ಗರುಡ ಆಸನ, ಇಂಗ್ಲಿಷ್ ಅಲ್ಲಿ ಇದನ್ನ ಈಗಲ್ ಪೋಸ್ ಅಂತಾರೆ. ಕೈ ಬಿಡಿಸ್ಕೊಳ್ಳಿ. ಈಗ ಎಡ್ಗಾಲು ಮುಂದಿನಿಂದ ಲಾಕ್ ಮಾಡಿ, ಹಾಗೆ ಬಲ ಹಸ್ತ ಮುಂದೆ, ದೃಷ್ಟಿ ನೇರ. ನಿಮ್ಮ ಕೈನೇ ನೋಡ್ತಾ ಇರಿ. ಯಾವುದೇ ಕಾರಣಕ್ಕೂ ಆಸನದಲ್ಲಿ ಕಣ್ಣು ಮುಚ್ಚಬಾರ್ದು. ಶವಾಸನದಲ್ಲಿ ಕಣ್ಣು ಮುಚ್ಚಬೇಕು ಅಷ್ಟೇ. ಆಸನದಲ್ಲಿ ಕಣ್ಣು ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಚಿದ್ರೆ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗ್ತಾ ಬರೋಲ್ಲ. ನಿಧಾನವಾಗಿ ಕೈ ಬಿಡಿಸಿ. ಪ್ರಾಣಾಯಾಮ ಮಾಡ್ಬೇಕಾದ್ರೆ ಕಣ್ಣು ಮುಚ್ಚಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಒಂದು ಬ್ರೀತಿಂಗ್ ಟೆಕ್ನಿಕ್ಸ್ ಚೆನ್ನಾಗಿರುತ್ತೆ. ನಮ್ಮ ಒಂದು ಮನಸ್ಸು ಒಂದು ಪ್ರಾಣಾಯಾಮ ಮತ್ತೆ ಧ್ಯಾನದ ಕಡೆ ಹೋಗ್ತಾ ಬರುತ್ತೆ. ಆಸನದಲ್ಲಿ ಕೆಲವು ಆಸನ, ಅದರಲ್ಲೂ ಮೇನು ಶೀರ್ಷಾಸನ, ಸರ್ವಾಂಗಾಸನ ಮಾಡಿದಾಗ, ಪ್ರಸಾರಿತ ಪಾದೋತ್ತನಾಸನ ಮಾಡಿದಾಗ ನಾವು ಕಣ್ಣನ್ನ ಮುಚ್ಚಬಾರ್ದು. ಹಾಗೆ ಗೋರಕ್ಷಣಾಸನ ನೋಡಿ. ಗೋರಕ್ಷಣಾಸನದಲ್ಲಿ ನೀವು ಬೆರಳ ಮೇಲೆ ಬ್ಯಾಲೆನ್ಸ್ ಮಾಡಿ ನಿಮ್ಮ ಹೀಲ್ ಮೇಲೆ ಕುತ್ಕೋಬೇಕು. ಎರಡು ಬೆರಳುಗಳ ಜಾಯಿನ್ ಮಾಡ್ಬೇಕು. ಇದು ಸ್ಟಾರ್ಟಿಂಗ್ ಅಭ್ಯಾಸ ಮಾಡೋರಿಗೆ. ಗೋರಕ್ಷಣಾಸನ, ಬೆನ್ನು ನೇರ ಇಲ್ಲಿ, ನಮಸ್ಕಾರ ಪೊಸಿಷನ್, ಎರಡು ಹಸ್ತಗಳ ಮೇಲೆ, ಉಸಿರಾಟ ಸಹಜ ಸ್ಥಿತಿ. 1 2 3 4 5 6 7 8 9 10. ಹ್ಯಾಂಡ್ಸ್ ಡೌನ್. ಹಾಗೆ ದಂಡಾಸನದಲ್ಲಿ ಕುತ್ಕೊಳ್ಳೋಣ. ದಂಡಾಸನ, ಈ ಮೂಮೆಂಟ್ಸ್ ಕೊಡಿ. ನಿನ್ನೆ ನಾವು ದಂಡಾಸನದಲ್ಲಿ ಯಾವ್ಯಾವ ಆಸನ ಮಾಡಿದ್ವಿ? ಪಾದಾಂಗುಷ್ಟಾಸನ ಮಾಡಿ, ನೆಕ್ಸ್ಟ್ ಪಶ್ಚಿಮೋತ್ತನಾಸನ ಮಾಡಿದ್ವಿ, ಅದಾದ್ಮೇಲೆ ವಕ್ರಾಸನ ಮಾಡಿದ್ವಿ. ಮ್ಯಾಮ್ ಗೋರಕ್ಷಣಾಸನ ಹೇಳಿದಿರಲ್ವಾ ಇದು? ಹೌದು ಮ್ಯಾಮ್. ಹಾಕಿ ಒಬ್ರು ಟೈಪ್ ಮಾಡ್ತಾರೆ. ಕಲಾವತಿ ಇದ್ದಾರೆ, ಭೂಮಿಕಾ ಇದ್ದಾಳೆ, ಅವ್ರು ಟೈಪ್ ಆಸನ ಹೆಸರು ನನಗೆ ಹಾಕಿ, ಯಾಕಂದ್ರೆ ರೆಕಾರ್ಡ್ ಆಗ್ತಾ ಇದೆ. ನೀವು ಮೆಸೇಜ್ ಟೈಪ್ ಮಾಡ್ತಾರೆ, ಆಸನ ಹೆಸರು ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಅಲ್ಲಿ ಮೆಸೇಜ್ ಹಾಕಿ. Now inhale, lift your both hands up. Exhale, exhale, lock your toes, look straight. ಪಾದಾಂಗುಷ್ಟ ದಂಡಾಸನ. ಪಾದಾಂಗುಷ್ಟ ನಾವು ಬೆರಳುಗಳನ್ನ ಇಟ್ಕೊಳ್ಳೋದು, ಅಂಗುಷ್ಟವನ್ನ ಇಟ್ಕೊಳ್ಳೋದಕ್ಕೆ ಪಾದಾಂಗುಷ್ಟ, ಬೆನ್ನು ನೇರ. ಇದು ಯಾವುದಕ್ಕೆ? ನಾವು ಪ್ರಿಪರೇಷನ್ ಆಫ್ ದ ಪಶ್ಚಿಮೋತ್ತನಾಸನ. ಒಂದೇ ಸಲ ನೀವು ಪಶ್ಚಿಮೋತ್ತನಾಸನ ಮಾಡಿದ್ರೆ ಬರುತ್ತೆ. ಸೊ ಅದರಿಂದ ಇದು ಪ್ರಾಕ್ಟೀಸ್ ಮಾಡಿ ನೀವು ಮಾಡಬಹುದು. ಬ್ರೀತ್ ಇನ್ ಅಪ್, slowly slowly breathe out. Breathe out slowly slowly slowly. ನಿಮ್ಮ ಎರಡು ಕೈಗಳನ್ನ ಆದಷ್ಟು ಕೆಳಗಡೆ ಊರ ಪ್ರಯತ್ನ ಮಾಡಿ. ಆಗ ಈಸಿಯಾಗಿ ಮುಟ್ಟಿಸಬಹುದು. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್, ಹ್ಯಾಂಡ್ಸ್ ಡೌನ್. ನೋಡಿ ಇದ್ರಲ್ಲಿ ಇನ್ನೊಂದು ತೋರಿಸ್ತೀನಿ ನಾನು. ಪಾದಾಂಗುಷ್ಟ ಇಟ್ಕೊಂಡು ನಾವು ಪಶ್ಚಿಮೋತ್ತನಾಸನ ಮಾಡಬಹುದು. ಸ್ವಾಮೀಜಿ ಮಾಡಿರ್ತಾರೆ, ನೋಡಿರ್ತಾರೆ ನೀವು ಫೋಟೋಗಳಲ್ಲಿ. ನಮ್ಮ ಸ್ವಾಮೀಜಿ ಮಾಡಿರ್ತಾರೆ ನೋಡಿ. ಹೀಗೆ ಹೊಟ್ಟೆನ ಒಳಗಡೆ ತೆಗಿಬೇಕು. ಸ್ವಲ್ಪ ಎಲ್ಬೋನ ಬೆಂಡ್ ಮಾಡಿ. ಇದು ಅಡ್ವಾನ್ಸ್ ಪಶ್ಚಿಮೋತ್ತನಾಸನ. ಹೌದು. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್ ಡೌನ್. ಇನ್ನೂ ನಮ್ಗೆ ಚೆನ್ನಾಗಿ ಅಭ್ಯಾಸವಿದೆ, ಈಸಿಯಾಗಿ ಬೆಂಡ್ ಆಗ್ತಾ ಇದೆ ಅನ್ನೋರು ಕೈಗಳನ್ನ ಲಾಕ್ ಮಾಡ್ಕೊಳ್ಳಿ. ನಿಮ್ ಪಾದನ ಇಟ್ಕೊಳ್ಳಿ. ಈಗ ನಿಮ್ಮ ಒಂದು ಹಣೆನ ಮಂಡಿ ಮುಚ್ಚೋ ಪ್ರಯತ್ನ ಮಾಡಿ. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. 3 ಸ್ಟೆಪ್ ಅಲ್ಲಿ ನಾವು ಪಶ್ಚಿಮೋತ್ತನಾಸನ ಮಾಡಬಹುದು. ಮೊದಲು ಎಲ್ಬೋಸ್ ಡೌನ್ ಮಾಡಿ ಮಾಡೋದು, ನಂತರ ಬೆರಳುಗಳನ್ನ ಇಟ್ಕೊಂಡು ನಾವು ಹಣೆನ ಮಂಡಿ ಮುಟ್ಸೋದು, ಮತ್ತೆ ಕೈ ಲಾಕ್ ಮಾಡಿ ನಮ್ಮ ಪಾದವನ್ನ ಫುಲ್ ಕಂಪ್ಲೀಟ್ ನಮ್ಮ ಪಾದ ಹತ್ರ ನಮ್ಮ ಕೈ ತಗೊಂಡೋಗಿ ನಾವು ಹಣೆನ ಮಂಡಿ ಮುಟ್ಟೋದು. ಕೆಲವರು ನೀಯಿಂದ ಮುಂದೆ ಬಂದಿರುತ್ತೆ, ಅಂದ್ರೆ ಅವರು ಡೈಲಿ ಅಭ್ಯಾಸ ಮಾಡ್ತಾ ಮಾಡ್ತಾ ಅವ್ರು ಫುಲ್ ಕಾಲ ಹತ್ರ ನಮ್ಮ ಒಂದು ನೀಯಿಂದ ಮುಂದೆ ಸಮೇತ ಅವರು ಮುಟ್ಟಿಸ್ತಾ ಹೋಗ್ತಾರೆ. ಪಶ್ಚಿಮೋತ್ತನಾಸನ ಇದು ಒಳ್ಳೆ ಡೈಜೆಷನ್ ಪ್ರಾಬ್ಲಮ್. ನಿನ್ನೆ ನಾನು ಸಮೇತ ಇದನ್ನ ನಾನು ಬೆನಿಫಿಟ್ ಹೇಳಿದೀನಿ. ಹೊಟ್ಟೆ ಕಮ್ಮಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಬರುತ್ತೆ ಮಕ್ಕಳು ಮಾಡೋದ್ರಿಂದ. ಯಾರಿಗೆ ಬೆನ್ನು ನೋವಿದೆ ಅವರು ಫಾರ್ವರ್ಡ್ ಬೆಂಡ್ ಮಾಡೋಂಗಿಲ್ಲ. ಈ ಆಸನ ಖಂಡಿತ ನೀವು ಪರ್ಫಾರ್ಮ್ ಮಾಡಬಾರ್ದು. ಯಾರಿಗೆ ಸಿವಿಯರ್ ಬ್ಯಾಕ್ ಪೇನ್ ಇದೆ ಅವರು. ನೆಕ್ಸ್ಟ್ ಬಂದು ಪಶು ವಿಶ್ರಾಮಾಸನ. ಪಶು ವಿಶ್ರಾಮಾಸನದಲ್ಲಿ
ರೈಟ್ ಲೆಗ್ ವೀರಾಸನಕ್ಕೆ ಹೋಗಿ ಹಾಗೆ ಬಲಗಾಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಬೆನ್ನು ನೇರ ಇರಲಿ ಪಶು ವಿಶ್ರಾಮಾಸನದಲ್ಲಿ. ಎರಡು ಹಸ್ತಗಳ ಮೇಲೆ ಉಸಿರಾಟದೊಂದಿಗೆ ಬ್ರೀಥಿಂಗ್. ಕಂಪ್ಲೀಟ್ ಟರ್ನ್ ಯುವರ್ ಲೆಫ್ಟ್ ಸೈಡ್. ಬ್ರೀಥಿಂಗ್, ಬ್ರೀತ್ ಔಟ್, ಬ್ರೀತ್ ಔಟ್. ಬಟಕ್ಸ್ ಎತ್ತಬಾರ್ದು. ಹಣೆನ ನೆಲ ಮುಟ್ಟಿಸುವ ಪ್ರಯತ್ನ ಮಾಡಿ. ಪಶು ವಿಶ್ರಾಮಾಸನ. Inhale up, exhale down. ಆಸನದಲ್ಲಿ ಹೆಸರೆಲ್ಲ ಇದೆ ಪಶು ವಿಶ್ರಾಮಾಸನ. ಇದು ವಿಶ್ರಾಮಾಸನ. ಹೌದು, ನಮ್ಗೆ ಎಷ್ಟು ರಿಲ್ಯಾಕ್ಸ್ ಕೊಡ್ತಾ ಹೋಗುತ್ತೆ, ನಾವ್ ಎಷ್ಟು ಹೊತ್ತು ಇರ್ತೀವಿ ಅಷ್ಟು ಆಸನದಲ್ಲಿ ನಮ್ಗೆ ರಿಲ್ಯಾಕ್ಸ್ ಸಿಗ್ತಾ ಹೋಗುತ್ತೆ. Breathe in, lift your both hands up, fully turn right side. Breathe in, breathe out, breathe out. Try to turn forehead down. Don't lift your buttocks. ನಿಮ್ಮ buttocks ನ ಎತ್ತಬೇಡಿ, forehead down ಮಾಡಿ. Inhale, lift your both hands up. Exhale, hands down. ಯಾವ್ದಿದು? ಪಶು ವಿಶ್ರಾಮಾಸನ. knee movements. Next asana, Ardha Matsyendrasana. Ardha Matsyendra. Matsya means fish pose, off fish pose. Right leg inside ತಗೊಳ್ಳಿ, ನಿಮ್ಮ ಲೆಫ್ಟ್ ಇನ್ಸೈಡ್. ಲೆಫ್ಟ್ ಲೆಗ್ ನ ಕ್ರಾಸ್ ಮಾಡಿ ಸೈಡ್ ಅಲ್ಲಿ ನಿಲ್ಸ್ಕೊಳ್ಳಿ. ನಿಮ್ಮ ನೋಡಿ, ನಿಮ್ಮ ನೀ ಮತ್ತೆ ಫೀಟ್ ಲೈನ್ ಸೇಮ್ ಇರಬೇಕು. ಬೆನ್ನು ನೇರ ಇರಬೇಕು. ಬೆನ್ನು ನೇರ ಇರ್ಲಿ. ಈಗ ಈ ಒಂದು ಮರ್ಧ ಮತ್ಸ್ಯೇಂದ್ರಾಸನ PCOS ಇರೋರ್ಗೆ ತುಂಬಾ ಒಳ್ಳೆಯ ಒಂದು ಆಸನ. ಕಂಟ್ರೋಲಿಗೆ ಬರುತ್ತೆ. ಹಾಗೆ ಡಯಾಬಿಟಿಕ್ ಇರೋರ್ಗೆ, ಮೇನ್ ಡಯಾಬಿಟಿಕ್ ಇರೋರ್ಗೆ ಇದು ಒಂದು ಒಳ್ಳೆ ಒಂದು ಸ್ಟಾರ್ಟಿಂಗ್ ಡಯಾಬಿಟಿಕ್ ಇರೋರು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಬರುತ್ತೆ. ಅಂದ್ರೆ ನೆಕ್ ಪೇನ್ ಇರೋರ್ಗೆ, ಸೈಡ್ಸ್ ಪೇನ್, ಕಿಡ್ನಿಗೆ, ಪ್ರತಿಯೊಂದು ಇದಕ್ಕೂ ಇದು ಒಳ್ಳೇದು. ಇದಕ್ಕೆ ಬಲವಂತವಾಗಿ ಮಾಡಬೇಡಿ. ಯಾರಿಗೆ ಸಾಧ್ಯನೋ ಅವರು ಮಾಡಿ ಈ ಆಸನವನ್ನ. ಯಾಕಂದ್ರೆ ಯೋಗ ಟೀಚರ್ ಆದ್ಮೇಲೆ ಎಲ್ಲಾ ಆಸನ ಕಲಿಬೇಕು ಅಂತ ಇಲ್ಲ. ನೀವು ಹೇಳ್ಕೊಡೋ ಒಂದು ಕೆಪಾಸಿಟಿ ಬರ್ಬೋದು. ಹೇಗೆ ಮಾಡ್ಬೇಕು, ಅದ್ರ ಬೆನಿಫಿಟ್ ಏನಂತ ಹೇಳ್ಕೊಟ್ರು ಸಾಕು. ಯಾಕಂದ್ರೆ ಯೋಗ ಟೀಚರ್ ಆಗಿದ ತಕ್ಷಣ ನನಗೆ ಶೀರ್ಷಾಸನ ಬಂದ್ರೆ ನಾನು ಯೋಗ ಟೀಚರ್ ಅನ್ನೋದು ಇಲ್ಲ. ಹೇಳಿಕೊಡುವ ಒಂದು ಕೆಪಾಸಿಟಿ, ಒಂದು ಟೆಕ್ನಿಕ್ಸ್ ಬಂದ್ರೆ ಸಾಕು. Inhale, lift your both hands up. Fully turn left side, left palm next to your buttocks. ಕೈ ಹಿಂದಕ್ಕೆ ಹೋಗ್ಬಾರ್ದು, ನಿಮ್ಮ ಪಕ್ಕದಲ್ಲೇ ಇರ್ಬೇಕು. ಹಾಗೆ ನೋಡಿ, ನಿಮ್ಮ ಬಲಗೈನ ಕ್ರಾಸ್ ಮಾಡ್ತಾ ನಿಮ್ಮ ಎಡ ಪಾದವನ್ನ ಇಟ್ಕೊಳ್ಳಿ. ದೃಷ್ಟಿ ಬೆನ್ನ ಹಿಂದೆ. ಅರ್ಧ ಮತ್ಸ್ಯೇಂದ್ರಾಸನ. ಇದೇ ತರ ನಾವು ವಕ್ರಾಸನ ಮಾಡಿದ್ವಿ. ಇವತ್ತು ಅರ್ಧ ಮತ್ಸ್ಯೇಂದ್ರಾಸನ. ಇಂಗ್ಲಿಷ್ ಇದರ ಹೆಸರೇನು? ಆಫ್ ಫಿಶ್ ಪೋಸ್ಟರ್. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್ ಡೌನ್. ಎಲ್ಲ ಈ ಕುಳಿತು ಮಾಡುವ ಆಸನಗಳೆಲ್ಲ ಹೊಟ್ಟೆಯನ್ನು ತಿರುಚಿ ಮಾಡುವ ಆಸನಗಳು ಇವೆಲ್ಲ. ಲೆಫ್ಟ್ ಇನ್, ರೈಟ್ ಕ್ರಾಸ್. ನೋಡಿ, ನಿಮ್ಮ ನೀ ಮತ್ತೆ ಫೀಟ್ ಲೈನ್ ಸೇಮ್ ಇರ್ಲಿ. ಬ್ರೀತ್ ಇನ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್. Fully turn right side, right foot down. Now try to lock your right feet. ನಿಮ್ಮ ಬಲ ಪಾದವನ್ನ ಎಡ ಹಸ್ತದಿಂದ ಹಿಡಿಯುವ ಪ್ರಯತ್ನ ಮಾಡಿ. ದೃಷ್ಟಿ ಸಂಪೂರ್ಣ ನಿಮ್ಮ ಬೆನ್ನಿಂದೆ. ನಿಮ್ಮ ಬೆನ್ನು ನೋಡ್ತಾ ಇರ್ಲಿ. Inhale up, exhale, hands down. knee movements. ಕುಳಿತು ಮಾಡೋದ್ರಲ್ಲಿ ಯಾವ್ದಾದ್ರು ಮಾಡಿದ್ವಿ? ಪಾದಾಂಗುಷ್ಠಾಸನ ಆಯ್ತು. ಪಶ್ಚಿಮೋತ್ತಾಸನದಲ್ಲಿ 3 ಸೆಟ್ಸ್ ಮಾಡಿದ್ವಿ ನಾವು. ನಂತರ ಅರ್ಧ ಮತ್ಸ್ಯೇಂದ್ರಾಸನ ಮಾಡಿದ್ವಿ. ಪಶು ವಿಶ್ರಾಮಾಸನ ಮಾಡಿದ್ವಿ. ಈಗ ನೆಕ್ಸ್ಟ್ ಆಸನ ಗೋಮುಖಾಸನ. ಗೋಮುಖಾಸನ, ಕೌ ಪೋಸ್ಚರ್. ಗೋಮುಖಾಸನ ನೋಡಿ, ರೈಟ್ ಲೆಗ್ ಇನ್ ತಗೊಳ್ಳಿ, ಲೆಫ್ಟ್. ಎಲ್ಲರೂ ಆಲ್ಮೋಸ್ಟ್ ಕನ್ಫ್ಯೂಸ್ ಆಗ್ತಾರೆ ಗೋಮುಖಾಸನ ಮತ್ತೆ ಅರ್ಧ ಮತ್ಸ್ಯೇಂದ್ರಾಸನದಲ್ಲಿ. ನಾವು ಅರ್ಧ ಮತ್ಸ್ಯೇಂದ್ರಾಸನದಲ್ಲಿ ಏನ್ ಮಾಡ್ತೀವಿ? ಕಾಲನ್ನ ಹೀಗೆ ನಿಲ್ಲಿಸ್ಕೊಂತೀವಿ. ಗೋಮುಖಾಸನದಲ್ಲಿ ಎರಡು ಕಾಲನ್ನ ಮಲಗಿಸ್ತೀವಿ. ನಮ್ಮ ಎರಡು ಪಾದಗಳು ಹೇಗಿರ್ತವೆ? ಹಸುವಿನ ಕೊಂಬಿನ ತರ ನಮಗೆ ಕಾಣಿಸ್ತಾ ಇರ್ಬೇಕು. ನೋಡೋದಕ್ಕೆ ಹಸುವಿನ ಕೊಂಬಿನ ತರ ಕಾಣಿಸ್ತಾ ಇರ್ಬೇಕು. ನೋಡಿ, ಎರಡು ನೀಗಳು ಸೇಮ್ ಲೈನ್. ಇದು ಪರ್ಫೆಕ್ಟ್ ಪೊಸಿಷನ್ ಫಾರ್ ಗೋಮುಖಾಸನ. ಸ್ಟಾರ್ಟಿಂಗ್ ಎಲ್ಲ ಈ ತರ ಪೊಸಿಷನ್ ಬರಲ್ಲ, ಕೆಲವರು ಇಷ್ಟೇ ಬಂದಿರುತ್ತೆ. ಓಕೆ, ನೀವು ಪ್ರಯತ್ನ ಮಾಡ್ತಾ ಮಾಡ್ತಾ ಅದು ಬರ್ತಾ ಹೋಗುತ್ತೆ. ನಿಮ್ಗೆ ಕಾಲು ಎಳಿತಾ ಕರೆಕ್ಟ್ ಪೋಸ್ಟರ್ಸ್ ಬರುತ್ತೆ. ಈಗ ನೋಡಿ, ಯಾವ ಕಾಲ್ ಮೇಲಿದೆ?
ಎಡಗಾಲ ಮೇಲಿದೆ, ಎಡ ಹಸ್ತ ಮೇಲೆ ಹೋಗ್ಬೇಕು. ಯಾವ ಕಾಲ್ ಮೇಲೆ ಇರುತ್ತೋ ಅದೇ ಹಸ್ತ ಮೇಲೆ ಹೋಗ್ಬೇಕು. ಬಲ ಹಸ್ತ ಹಿಂದಕ್ಕೆ ಹೋಗ್ಲಿ. ಈಗ ನೀವು ಲಾಕ್ ಮಾಡಿ, ಎರಡು ಬೆರಳುಗಳನ್ನ ಲಾಕ್ ಮಾಡಿ, ದೃಷ್ಟಿ ಸ್ಟ್ರೈಟ್ ಆಗಿ ನೋಡಿ. ಉಸಿರಾಟ ಸಹಜ ಸ್ಥಿತಿ. ಹಾಗೆ ಎಡ ಹಸ್ತ ಮೇಲೆ, ಬಲ ಹಸ್ತ ಕೆಳಗೆ ನಿಧಾನವಾಗಿ ಇಳಿಸಿ, ರಿಲ್ಯಾಕ್ಸ್. ಯಾವ್ದಿದು? ಗೋಮುಖಾಸನ, ಕೌ ಪೋಸ್ಚರ್, ಕೌ ಫೇಸ್ ಪೋಸ್ಚರ್. ನೆಕ್ಸ್ಟ್ ಎಡಗಡೆ, ಎಡಗಾಲು ಒಳಗಡೆ ಹೋಗ್ಲಿ, ಬಲಗಾಲು ಮೇಲ್ ಬರ್ಲಿ. ಯಾವ ಹಸ್ತ ಮೇಲಿದೆ, ಯಾವ ಪಾದ ಮೇಲಿದೆ? ಬಲಗಾಲ ಮೇಲಿದೆ. ಯಾವ ಹಸ್ತ ಮೇಲೆ ಹೋಗ್ಬೇಕು? ಬಲ ಹಸ್ತ ಮೇಲೆ ಹೋಗ್ಬೇಕು. ಇದರಲ್ಲೂ ಸಮೇತ ವೇರಿಯೇಷನ್ಸ್ ಇದೆ, ಮುಂದಿನ ಕ್ಲಾಸ್ಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ದೃಷ್ಟಿ ನೇರ ಇರಲಿ. ಉಸಿರಾಟ ಸಹಜ ಸ್ಥಿತಿಯಲ್ಲಿರಲಿ. ಹಾಗೆ ಬಲ ಹಸ್ತ ಮೇಲೆ, ಎಡ ಹಸ್ತ ಕೆಳಗೆ, ಎರಡು ಕಾಲುಗಳು ಮೂವ್ಮೆಂಟ್ಸ್ ಕೊಡಿ. ಕುಳಿತು ಮಾಡೋದ್ರಲ್ಲಿ ಯಾವ್ದಾವ್ದು ಮಾಡಿದ್ವಿ ನಾವು? ಪಾದಾಂಗುಷ್ಟಾಸನ ಆಯ್ತು, ಪಶ್ಚಿಮೋತ್ತನಾಸನ, ಪಶು ವಿಶ್ರಾಮಾಸನ, ಗೋಮುಖಾಸನ, ಅರ್ಧ ಮತ್ಸ್ಯೇಂದ್ರಾಸನ. ನಿನ್ನೆ ನಾವು ಬಟರ್ಫ್ಲೈ ಮಾಡಿದೀವಿ. ಇವತ್ತು ನಾವು ಭೂನಮನಾಸನ ಮಾಡೋಣ. ಭೂನಮನಾಸನಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಕಾಲ ಅಗಲ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಭೂನಮನಾಸನ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಅಭ್ಯಾಸ ಮಾಡ್ತಾ ಬರಬೇಕು. ಯಾವ ರೀತಿ ಭೂನಮನಾಸನ ಅಭ್ಯಾಸ ಮಾಡ್ಬೇಕು? ಭೂನಮನಾಸನ ಅಂದ್ರೆ ನಾವು ಹಣೆಯ ನೆಲಕ್ಕೆ ಮುಟ್ಟಿಸೋದು. ಯಾವ್ದು? ಸ್ವಲ್ಪ ಕೈನ ನಿಧಾನವಾಗಿ ಹಿಂಗೆ ಮುಂದೆ ಸೋರ್ಕೊಂತ ಹೋಗ್ಬೇಕು. ಮೊದಲು ನಾವು ಎಲ್ಬೋಸ್ ನ ಡೌನ್ ಮಾಡೋದು ಅಭ್ಯಾಸ ಮಾಡ್ಬೇಕು. ನಂತರ ನಾವು ಈಸಿಯಾಗಿ ನಮ್ಮ ತಲೆನ ಕೆಳಗೆ ಮುಟ್ಟಿಸೋದು. ಒಂದೇ ಸಲ ನೀವು ಮುಟ್ಸಕ್ ಹೋದ್ರೆ ನಿಮ್ಗೆ ಈ ಭಾಗ ಲಾಕ್ ಆಗ್ತಾ ಬರುತ್ತೆ. ಸೊ ಹಾಗೆ ಮಾಡ್ಬಾರ್ದು, ನಿಧಾನವಾಗಿ ಅಭ್ಯಾಸ ಮಾಡ್ಬೇಕು. ನಾವು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಮೂವ್ಮೆಂಟ್ಸ್ ಕೊಡಿಸ್ತೇವೆ ನೋಡಿ. ಇಲ್ಲಿ ಮೂವ್ಮೆಂಟ್ಸ್, ಇಲ್ಲಿ ಟರ್ನ್ ಫೋಸ್ಟ್ ರೈಟ್, ಸೆಂಟರ್, ಲೆಫ್ಟ್, ಸೆಂಟರ್. ಫಸ್ಟ್ ಇದನ್ನ ಅಭ್ಯಾಸ ಮಾಡಿ. ಯಾವಾಗ ನಾವು ಇಲ್ಲಿ ಹಣೆ ಮತ್ತೆ ಮಂಡಿನ ಮುಟ್ಟಿಸ್ತಾ ಹೋಗ್ತೀವೋ, ನಂತರದ ಪ್ರಾಕ್ಟೀಸ್ ಆಗ್ತಾ ನಾವು ಈಸಿಯಾಗಿ ನಮ್ಮ ಒಂದು ಎದೆ ಭಾಗ ಮತ್ತೆ ತಲೆ ಭಾಗವನ್ನ ನೆಲಕ್ಕೆ ನಾವು ಈಸಿಯಾಗಿ ಟಚ್ ಮಾಡಬಹುದು. ಇದರ ಹೆಸರೇನು? ಭೂನಮನಾಸನ. ಇದನ್ನ ಅಯ್ಯಂಗಾರ್ ಯೋಗದಲ್ಲಿ ಏನಂತ ಕರೀತಾರೆ? ಉಪವಿಷ್ಟ ಕೋನಾಸನ ಅಂತಾರೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಯ್ಯೋ ಅದರಲ್ಲಿ ಅಷ್ಟು ಹೆಸರು ಚೇಂಜ್ ಇದೆ ಮೇಡಮ್, ಬೇರೆ ಹೆಸರು ಹೇಳಿದ್ರು ಅಲ್ಲ. ಇದನ್ನ ಒಂದೊಂದು ಇನ್ಸ್ಟಿಟ್ಯೂಷನ್ ಅವರು ಒಂದೊಂದು ಹೆಸರು ಕರೀತಾರೆ. ನಮ್ಮ ಪತಾಂಜಲಿಯಲ್ಲಿ ಇದನ್ನ ಭೂನಮನಾಸನ ಅಂತ ಕರೀತಾರೆ. Breathe in, lift your both hands up, lock your toes. ಮೊದಲು ದೃಷ್ಟಿ ನೇರ ನೋಡ್ತಾ ಇರಿ. ಹಾಗೆ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಹಣ್ಣಿನ ಮಂಡಿನ. Breathe in up. ಇದು ಪರ್ಫೆಕ್ಟ್ ಇಲ್ಲ. ಹಣೆನ ನಾನು ಮಾತ್ರ ಮುಟ್ಟಿಸ್ತೇನೆ, ನಾನು ಎದೆ ಭಾಗನ ಮುಟ್ಟಿಸ್ಬೇಕು. ಅವಾಗ ಇದು ಪರ್ಫೆಕ್ಟ್ ಭೂನಮನಾಸನ. ನೋಡಿ, ಫಸ್ಟ್ ನೀವು ಎಲ್ಬೋಸ್ ನ ಡೌನ್ ಮಾಡಿ, ಹಾಗೆ ಮೇಲೆ ಬನ್ನಿ. ಏನ್ ಹೆಸರು? ಇದು ಭೂನಮನಾಸನ. ನೀವು ಮೂಮೆಂಟ್ಸ್ ಕೊಡಿ. ಭೂನಮನಾಸನ ಲೇಡೀಸ್ಗೆ, ಸ್ಪೆಷಲಿ ಫಾರ್ ಲೇಡೀಸ್ಗೆ ತುಂಬಾ ಒಂದು ಒಳ್ಳೆಯ ಒಂದು ಪ್ರಾಕ್ಟೀಸ್ ಇದು. ಯಾರಿಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇರುತ್ತೆ ಅವರು ಪ್ರಾಕ್ಟೀಸ್ ಮಾಡೋದನ್ನ ಪೀರಿಯಡ್ಸ್ ಕರೆಕ್ಟ್ ಆಗ್ತಾ ಬರುತ್ತೆ. ಹಾಗೆ PCOS ಪ್ರಾಬ್ಲಮ್ ಇರೋರಿಗೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರಿಗೆ ತುಂಬಾ ಒಂದು ಒಳ್ಳೆ ಆಸನ. ನಮ್ಮ ಥೈಸ್ಗೆ ಒಳ್ಳೆ ಸ್ಟ್ರೆಂತ್ನೆಸ್ ಬರುತ್ತೆ, ಥೈಸ್ ಫ್ಯಾಟ್ ಕಮ್ಮಿ ಆಗ್ತಾ ಬರುತ್ತೆ. ದಂಡಾಸನದಲ್ಲಿ ಇಷ್ಟು ಸಾಕು. ನಾಳೆ ಮುಂದಿನ ಆಸನಗಳನ್ನ ಮಾಡೋಣ. ಈಗ ನಾವು ವಜ್ರಾಸನಕ್ಕೆ ಹೋಗೋಣ. ವಜ್ರಾಸನದಲ್ಲಿ ಮೊದಲು ಆಸನ ಯಾವ್ದು ಮಾಡ್ಬೇಕು ಅಂತ ಹೇಳಿದ್ದೇನೆ, ಟೈಪ್ ಮಾಡಿ. ಯಾವ ಆಸನ ಹೇಳಿದ್ದೆ? ಮಂಡೂಕಾಸನ ಅಲ್ವಾ? ಮಂಡೂಕಾಸನದಲ್ಲಿ ಸ್ಟಾರ್ಟ್ ಮಾಡೋಣ. ಎರಡು ಹಸ್ತಗಳು ಆದಿ ಮುದ್ರೆಯಲ್ಲಿ ತಗೊಂಡು ಉಲ್ಟಾ ಮಾಡಿದ್ರೆ ಯಾವ್ದು? ಬ್ರಹ್ಮ ಮುದ್ರ. ನಿಮ್ಮ ಹೊಟ್ಟೆ ಪ್ರೆಸ್ ಮಾಡಿ. ಬ್ರೀತ್ ಇನ್, ಕಂಪ್ಲೀಟ್ ಬ್ರೀತ್ ಔಟ್, ಹೋಲ್ಡ್ ಅಂಡ್ ಬೆಂಡ್. ತಲೆ ನೆಲಕ್ಕೆ ಮುಟ್ಟಿಸಬಾರ್ದು. ನಿಮ್ಮ ಒಂದು ಚೆಸ್ಟ್ ನಿಮ್ಮ ತೊಡೆನ ಟಚ್ ಆಗಿರ್ಲಿ. ದೃಷ್ಟಿ ನೇರ ಇರಲಿ. ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಚಬಾರ್ದು. ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ತಲೆ ಭಾಗಕ್ಕೆ. ನೀವು ಕಣ್ಣು ಮುಚ್ಚಿದ್ರೆ ಅಲ್ಲಿಗೆ ಅದು ಸ್ಟ್ರಕ್ ಆಗುತ್ತೆ. Breathe in up, breathe out, hold and pain. Please mute your mics. Please don't do present. Pushpa ji, present ಮಾಡಬೇಡಿ. Breathe in,
Complete breathe out. Hold and bend. Breathe in up. ಯಾವ್ದಿದು ಮಂಡೂಕಾಸನ. ಕಣ್ಮುಚ್ಚಿ ನೀವು ಹೋಲ್ಡ್ ಮಾಡಿದಾಗ ನಿಮ್ಮ ಮನಸ್ಸಲ್ಲಿ ನೀವು ಕೌಂಟ್ ಮಾಡ್ಕೋಬೇಕು. 10 ಕೌಂಟ್ ಹೋಲ್ಡ್ ಮಾಡಿ, ಒಂದಿನ 10 ಮಾಡಿ, ಇನ್ನೊಂದಿನ 20 ಮಾಡಿ, 30 ಮಾಡಿ. ನಿಮ್ಮ ಒಂದು ಬಾಡಿ ಕೆಪಾಸಿಟಿ ಎಷ್ಟು ನೀವು ಹೋಲ್ಡ್ ಮಾಡಕ್ ಸಾಧ್ಯವಾಗುತ್ತೋ ಅಷ್ಟು ನಿಮ್ಗೆ ನಿಮ್ಮ ಒಂದು ಮಣಿಪುರ ಚಕ್ರ ಮತ್ತೆ ನಿಮ್ಮ ತಲೆಯ ಭಾಗ ಆಕ್ಟಿವ್ ಆಗ್ತಾ ಬರುತ್ತೆ. ಯಾವಾಗ ಮಣಿಪುರ ಚಕ್ರ ಆಕ್ಟಿವ್ ಆಗುತ್ತೋ ಆಟೋಮೆಟಿಕ್ ಆಗಿ ನಿಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹಾಗೆ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಬರುತ್ತೆ. ನಿಮ್ಮ ಒಂದು ಇನ್ಕ್ರೀಸ್ ಆಗ್ತಾ ಬರುತ್ತೆ, ಇನ್ನು ಮೆಟಬಾಲಿಸಮ್ ಇನ್ಕ್ರೀಸ್ ಆಗ್ತಾ ಬರುತ್ತೆ ಮಣಿಪುರ ಚಕ್ರ ಆಕ್ಟಿವ್ ಆಗ್ತಾ ಇದ್ದ ಹಾಗೆ. ಈಗ ನೀ ಮೇಲೆ ನಿಂತ್ಕೊಳ್ಳಿ. ಸ್ವಲ್ಪ ಡಿಫ್ರೆನ್ಸ್ ಇಲ್ಲಿ. ಎರಡು ಹಸ್ತಗಳನ್ನ ಕೈ ಕಟ್ಟಿ ಹೋಲ್ಡ್ ಮಾಡಿ. ಇನ್ಹೇಲ್ ಬ್ಯಾಕ್. ನಾವು ಇನ್ಹೇಲ್ ಬ್ಯಾಕ್ ಮಾಡ್ಬೇಕು, ಎಕ್ಸೇಲ್ ಮಾಡ್ಬೇಕಾ ನಂತರ ನಾವು ಆಸನದಲ್ಲಿ ಒಂದು 2, 3, ಒಂದು 5 ಕೌಂಟ್ ಹಾಗೆ ಇರ್ಬೇಕು. ಉಸಿರಾಟ ಸಹಜವಾಗಿರ್ಬೇಕು ಆಸನದಲ್ಲಿ. ಇನ್ಹೇಲ್ ಬ್ಯಾಕ್. ಇನ್ಹೇಲ್ ಸೆಂಟರ್. ಹಾಗೆ ಎರಡು ಹಸ್ತಗಳು ನಿಮ್ಮ ಸೊಂಟದ ಮೇಲೆ ಹೋಗ್ಲಿ. ಸೊಂಟದ ಮೇಲೆ ಬಂದಾಗ ಹೀಗೆ ಇಟ್ಕೋಬಾರ್ದು. ನಮ್ಮ ಹಸ್ತಗಳು ನಾವು ಹಿಂದೆ ಎರಡು ಜಾಯಿನ್ ಆಗಿರ್ಬೇಕು. ಈ ತರ ಮಾಡಿದಾಗ ನಿಮ್ಗೆ ಯಾರಿಗೆ ಬ್ಯಾಕ್ ಪೇನ್ ಇರುತ್ತೋ ಅದು ಕಮ್ಮಿ ಆಗ್ತಾ ಬರುತ್ತೆ. ಬ್ರೀತ್ ಇನ್ ಬ್ಯಾಕ್. ಯಾವುದೇ ಹೆಸರು ಉಷ್ಟ್ರಾಸನ, ಅರ್ಧ ಉಷ್ಟ್ರಾಸನ ಅಥವಾ ಅರ್ಧ ಚಂದ್ರಾಸನ. ಇನ್ಹೇಲ್ ಸೆಂಟರ್. ರಿಲ್ಯಾಕ್ಸ್ ಮಾಡಿ. ಹಾಗೆ ಕುತ್ತಿ ಕಣ್ಣು ಮುಚ್ಚಿ ಬೆನ್ನಿನ ಭಾಗ ಕುತ್ತಿಗೆ ಭಾಗವನ್ನ ಗಮನಿಸ್ತಾ ಬನ್ನಿ. ಉಷ್ಟ್ರಾಸನ very very good for reducing belly fat. Active the 3 chakras. Muladhara, Manipura, ಮ್ಯಾಮ್ ವಿಡಿಯೋ ಕಟ್ ಆಯ್ತು. ಪ್ಲೇ ಕಟ್ ಆಗಿದೆ. ವಿಡಿಯೋ ಕಟ್ ಆಯ್ತು. ಓಂ ಒಂದ್ ನಿಮಿಷ ಇರಿ. ಇಂಟರ್ನೆಟ್ ಏನೋ ಸ್ವಲ್ಪ ಕರೆಕ್ಷನ್ ಮಾಡ್ಕೋತಾರೆ. ಓಂ ಗಾಯತ್ರಿಜಿ. ಮೇಲಿಂದ ಮೇಲೆ ಸ್ಕ್ರೀನ್ ರೊಟೇಟ್ ಮಾಡ್ತಾ ಇದ್ದೀರಾ, ಮತ್ತೆ ನನ್ನ ಮ್ಯೂಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಹಾಗೆ ಮಾಡಬೇಡಿ. ಮೇಲಿಂದ ಮೇಲೆ ಪ್ರೆಸೆಂಟ್ ಮಾಡಿ ಸ್ಕ್ರೀನ್. ಹಾಗೆ ಅರ್ಧ ಉಷ್ಟ್ರಾಸನ ಆಯ್ತು. ಈಗ ನಾವು ಕಂಪ್ಲೀಟ್ ಉಷ್ಟ್ರಾಸನ ಇನ್ಹೇಲ್ ಬ್ಯಾಕ್. Inhale center. Relax. Relax. Vajrasana. Close your eyes. Relax. Complete Ardha Ustrasana 1 and 2, 3. 3 ಆಯ್ತು. ಅದಕ್ಕೆ ಕೈ ಫೋಲ್ಡ್ ಮಾಡಿ ಮಾಡೋದಕ್ಕೆ ಅರ್ಧ ಚಂದ್ರಾಸನ ಅಂತಾನು ಕರೀತಾರೆ. 3 ಚಕ್ರಗಳನ್ನ ಆಕ್ಟಿವ್ ಮಾಡ್ತಾ ಬರುತ್ತೆ. ಹಾಗೆ ಬೆನ್ನು ಕಮ್ಮಿ ಆಗ್ತಾ ಬರುತ್ತೆ. ಫೇಸ್ ಅಲ್ಲಿ ಫೇಶಿಯಲ್ ಗ್ಲೋ ಬರುತ್ತೆ. ಫೇಸ್ ವಾಲ್ ಕಮ್ಮಿ ಆಗ್ತಾ ಬರುತ್ತೆ ಉಷ್ಟ್ರಾಸನದಿಂದ. ಉಷ್ಟ್ರಾಸನ ಆದ್ಮೇಲೆ ನಾವೀಗ ಬ್ರಹ್ಮಚರ್ಯ ಆಸನ ಮಾಡೋಣ. ಬ್ರಹ್ಮಚರ್ಯ ಆಸನ ನೋಡಿ, 2 ಸಾಲು ಜಾಯಿನ್ ಆಗಿ ಫೀಟ್ ಮಾಡ್ತಾ ಹಾಗೆ ಕೂತ್ಕೋಬೇಕು. ನೋಡಿ ಹೀಗೆ ನಿಮ್ಮ ಬಟ್ಟೆ ನೆಲಕ್ಕೆ ಟಚ್ ಆಗಿರ್ಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಕಾಲ್ ಮೇಲೆ ಕೂತ್ಕೋಬಾರ್ದು. ಇದಕ್ಕೆ ಅಲಂಕಾರ ಯೋಗದಲ್ಲಿ ವೀರಾಸನ ಅಂತಾರೆ. ನಮ್ಮ ಪತಂಜಲಿ ಬ್ರಹ್ಮಚರ್ಯಾಸನ ಅಂತ ಕರೀತಾರೆ. ನಮ್ಮ ತೊಡೆಯ ಭಾಗಕ್ಕೆ ತುಂಬಾ ಒಂದು ಒಳ್ಳೆಯ ಆಸನ ಇದು.
ಫೈಟ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಒಳ್ಳೆಯದು. ಡೈಜೆಷನ್ ಪ್ರಾಬ್ಲಮ್ ಇರೋರು ಆಸನ ಮಾಡೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಈ ಒಂದು ಪೊಸಿಷನ್ ಅಲ್ಲಿ ಓಂ ಓಂ ಗಾಯತ್ರಿ ಜಿ, ಓಂ ಗಾಯತ್ರಿ ಜಿ, ಸ್ವಲ್ಪ ವಾಯ್ಸ್ ಕ್ಲಿಯರ್ ಇಲ್ಲ, ಅದು ಸ್ವಲ್ಪ ಚೆಕ್ ಮಾಡ್ತೀರಾ? ಈ ಕಡೆ ಬಂದು ನೋಡು. ಇದೆ. ಹಿಂದೆ ಬಟ್ಟೆ ಕುಂತಿರ್ಲಿ, ಬೆನ್ನು ನೇರ ಇರ್ಲಿ, ಕಣ್ಣು ಮುಚ್ಚಿರ್ಲಿ. ಕೆಲಸದಲ್ಲ ಕಲವತ್ತು ಈಗ? ಹಾ, ಈಗ ಈಗ ಓಕೆ ಅನ್ಸ್ತಾ ಇದೆ. ಓಕೆ. ಈಗ ಬೇರೆಯವ್ರು ಎಲ್ರು ಸ್ವಲ್ಪ ವಿಡಿಯೋ ಆಫ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡೋದು ಬೇಡ. ಹಾಗೆ ಹಿಂದೆ ನಾವು ಮಲಗೋದು. ಹಿಂದೆ ಮಲಗೋದಕ್ಕೆ ಸುಪ್ತ ವೀರಾಸನ ಅಂತ ಕರೀತಾರೆ. ಎರಡು ಹಸ್ತಗಳ ಹಿಂದೆ ಹಾಗೆ ಎಲ್ಬೋ ಸಪೋರ್ಟ್ ಇಂದ ಮೇಲೆ ಬನ್ನಿ. ಮೇಲೆ ಲೆಗ್ ಕ್ರಾಸ್ ಮಾಡ್ತಾ ಹಾಗೆ ಕುಳಿತುಕೊಳ್ಳಿ. ಬೆನ್ನು ನೇರ ಇರ್ಲಿ, ಕಣ್ಣು ಮುಚ್ಚಿ. ಈಗ ಒಂದು ಪ್ರಾಣಾಯಾಮ ಮಾಡಿ ನೆಕ್ಸ್ಟ್ ಆಸನಕ್ಕೆ ಹೋಗೋಣ. ಪ್ರಾಣಾಯಾಮ ಮಧ್ಯ ಮಧ್ಯೆ ನಾವು ಪ್ರಾಣಾಯಾಮ ಮಾಡೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ಬೆನ್ನು ನೇರ, ಕಣ್ಣು ಮುಚ್ಚಿ. ಉಸಿರಾಟವನ್ನ ಗಮನಿಸ್ತಾ ಬನ್ನಿ. ಅಭ್ಯಾಸದಿಂದ ಆಗಿರುವ ಒಂದು ಬದಲಾವಣೆಯನ್ನ ಗಮನಿಸ್ತಾ ಬನ್ನಿ. ಕಪಾಲಭಾತಿ ಮಾಡೋಣ ಈಗ. ಒಂದೇ ಎಕ್ಸಲೇಷನ್, ಫೋರ್ಸ್ಫುಲಿ ಬ್ರೀತ್ ಔಟ್. ಒಂದೇ ಎಕ್ಸಲೇಷನ್, ಫೋರ್ಸ್ಫುಲಿ ಬ್ರೀತ್ ಔಟ್. ನಾವು ಏಕಪಾದ ಪದ್ಮಾಸನದಲ್ಲಿ ಕುತ್ಕೋಬಹುದು, ಬೇಕಂದ್ರೆ ನಾವು ಪದ್ಮಾಸನ ಹಾಕೋಬಹುದು. ಪದ್ಮಾಸನದಲ್ಲಿ ಮಾಡೋದ್ರಿಂದ ಮೋರ್ ನಮ್ಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಕಂಟಿನ್ಯೂ ಮಾಡ್ತಾ ಹೋಗಿ, ನಿಲ್ಲಿಸ್ಬೇಡಿ ಕಪಾಲಭಾತಿನ. Forcefully breathe out. ಒಂದೇ ಎಕ್ಸಲೇಷನ್, ಫೋರ್ಸ್ಫುಲ್ ಆಗಿ ಉಸಿರನ್ನ ಹೊರಗೆ ಹಾಕ್ತಾ ಬನ್ನಿ. Kapala means curl, Bhati means shine, skull shine. Increase lungs capacity, increase immunity power, blood purification. Good for all system, very very good for 5 system. Reproduction system, respiratory system, circulatory, skeleton and digestion system. ಕಂಟಿನ್ಯೂ ಮಾಡ್ತಾ ಇರಿ, ನಿಲ್ಲಿಸ್ಬೇಡಿ. ಎಂಥ ರೋಗಗಳಿರ್ಲಿ, ಎಂಥ ನಿಮ್ಗೆ ಕಾಯಿಲೆ ಇದ್ರೂ ಕಪಾಲಭಾತಿ ಮಾಡೋದ್ರಿಂದ ಅದು ಎಲ್ಲಾ ಒಂದು ಕಂಟ್ರೋಲ್ ಬರುತ್ತೆ. ಮನಸ್ಸು ನಮ್ಗೆ ಒಂದು ಸ್ಥಿಮಿತವಾಗಿ ಬರುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಆನ್ಸೈಟಿ ಕಮ್ಮಿ ಆಗ್ತಾ ಬರುತ್ತೆ.
ಕಪಾಲಭಾತಿ ಮಾಡೋದ್ರಿಂದ, ಕಪಾಲ ಅಂದ್ರೆ ನಮ್ಮ ಬುರುಡೆ, ಶೈನಿಂಗ್, ಫೇಸ್ ಅಲ್ಲಿ ಫೇಶಿಯಲ್ ಗ್ಲೋ ಬರುತ್ತೆ, ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಪಿಂಪಲ್ಸ್ ಕಮ್ಮಿ ಆಗುತ್ತೆ, ಫೇಸ್ ಅಲ್ಲಿ ಯಂಗ್ ಲುಕ್ ಇರುತ್ತೆ ಯಾವಾಗ್ಲೂ ಫೇಸು. ಮೀಡಿಯಂ ಫಾಸ್ಟ್ ಮಾಡಿ. ಯಾರಿಗೆ ಮೀಡಿಯಂ ಫಾಸ್ಟ್ ಮಾಡಕ್ ಆಗಲ್ವಾ ಅವ್ರು ಸ್ಲೋ ಆಗಿ ಮಾಡಿ, ಯಾವ್ದೇ ಕಾರಣಕ್ಕೂ ನಿಲ್ಸೋದ್ ಬೇಡ. ಈಗ ನಾವು ಒಲೆ ಮೇಲೆ ಅನ್ನಕ್ಕೆ ಇಟ್ಟಿದೀವಿ, ಸ್ಟವ್ ಆನ್ ಮಾಡಿದೀವಿ, ನಾವು ಸಣ್ಣ ಮಾಡ್ಬೇಕು. ಆಫ್ ಮಾಡಿದ್ರೆ ಮಧ್ಯದಲ್ಲೇ ಆಫ್ ಮಾಡಿದ್ರೆ ನಿಮ್ಗೆ ಅನ್ನ ಆಗೋದಿಲ್ಲ. ಹಾಗೆ ನಮ್ಮ ಒಂದು ಕಪಾಲಭಾತಿಯ ಒಂದು ಎಫೆಕ್ಟ್ ನಮಗೆಲ್ಲ ಸಿಸ್ಟಮ್ ಅಲ್ಲಿ ಬರ್ಬೇಕು, ಸಿಸ್ಟಮ್ಗೆ ಆಕ್ಟಿವ್ ಆಗ್ಬೇಕು ಅಂದಾಗ ಮಧ್ಯದಲ್ಲಿ 5 ನಿಮಿಷ ಮಧ್ಯದಲ್ಲಿ ಯಾವ್ದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ನಮ್ ಕೈಲಿ ಆಗ್ತಾ ಇಲ್ಲ ಅಂದಾಗ ಏನ್ ಮಾಡ್ಬೇಕು, ನಿಧಾನವಾಗಿ ಮಾಡ್ತಾ ಹೋಗ್ಬೇಕು. ಈಗ ಫಾಸ್ಟ್ ಆಗಿ ಮಾಡೋಣ. ಯಾರಿಗೆ ಸಾಧ್ಯನೋ ಅವ್ರು ನನ್ ಜೊತೆ ಫಾಸ್ಟ್ ಆಗಿ ಮಾಡಿ, ಆಗಲ್ಲ ಅಂದವರು ನಿಧಾನವಾಗಿ, ನಮ್ಗೆ ಓಕೆ ನಾವು ಮಾಡ್ತೀವಿ ಅಂದವರು ಮಧ್ಯಮ ಗತಿಯಲ್ಲಿ ಮಾಡ್ತಾ ಬನ್ನಿ. Stop. Observe your breath. ಉಸಿರಾಟನ ಗಮನಿಸ್ತಾ ಬನ್ನಿ, ಬೆನ್ನಿನ ಭಾಗ ಗಮನಿಸ್ತಾ ಬನ್ನಿ. ಹಾಗೆ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಮಾಡ್ತಾನೆ ನಾನು ಒಂದ್ 2-3 ದಂಡ್ ಬೈಠಕ್ ಮಾಡ್ತೀನಿ ಇವತ್ತು. ಅಭ್ಯಾಸನ ನಿಧಾನವಾಗಿ ತೋರಿಸ್ಕೊಡ್ತೀನಿ. ನಂತರ ದಿನಗಳಲ್ಲಿ ನಾವು ಫಾಸ್ಟ್ ಆಗಿ ಮಾಡುವ ದಂಡ್ ಬೈಠಕ್ ಅಂದ್ರೆ ನಮ್ಮ ದೇಸಿಯ ವ್ಯಾಯಾಮ. ಅದನ್ನ ಇಂಗ್ಲಿಷ್ ಅಲ್ಲಿ ಯೋಗ ಪುಷಪ್ಸ್ ಅಂತಾರೆ. ನಮ್ಮ ಸ್ವಾಮೀಜಿ ಮಾಡೋದು ಎಲ್ಲಾರು ನೋಡಿರ್ತೀರಾ, ಎಲ್ಲ ಗಮನಿಸ್ತಿರ್ತೀರಾ, ವಿಡಿಯೋಗಳನ್ನ ನೋಡಿ ದೇಸಿಯ ವ್ಯಾಯಾಮ, ದಂಡ್ ಬೈಠಕ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ದೇಸಿಯ, ನಮ್ಮ ಒಂದು ಕನ್ನಡದಲ್ಲಿ ದೇಸಿಯ ವ್ಯಾಯಾಮ ಅಂತಾರೆ, ಇಂಗ್ಲಿಷ್ ಅಲ್ಲಿ ಇದನ್ನ ಯೋಗ ಪುಷಪ್ಸ್ ಅಂತ ಹೇಳ್ತಾರೆ. ಫಸ್ಟ್ ನಾವು ಅಭ್ಯಾಸ ಮಾಡ್ಬೇಕಂದ್ರೆ ನಿಧಾನವಾಗಿ ಅಭ್ಯಾಸ ಮಾಡೋಣ. ಯಾರಿಗೆ ಅಭ್ಯಾಸ ಇದೆ ಅವ್ರು ನನ್ ಜೊತೆ ಮಾಡಿ, ಇಲ್ಲ ಅನ್ನೋರು ಸುಮ್ನೆ ನೋಡ್ತಾ ಇರಿ, ಯಾರು ಮಾಡ್ಬೇಡಿ. ಅಭ್ಯಾಸನ ಡೈಲಿ ಮಾಡ್ತಾ ಸ್ವಲ್ಪವಾಗಿ ಅಭ್ಯಾಸ ನೀವು ಮಾಡ್ತಾ ಹೋಗಿ. 2 ಹಸ್ತಗಳು, ಇದನ್ನ ವಿಶ್ರಾಮ ಸ್ಥಿತಿ ಅಂತೀವಿ. ಪರ್ವತಾಸನ, ವಿಶ್ರಾಮ ಸ್ಥಿತಿ. ಬ್ರೀತ್ ಇನ್, breathe out back, breathe in center. Breathe out back, breathe in center. Breathe out back, breathe in center. ಇದು ನಾವು ಸುಮ್ಮನೆ ಒಂದು ಯೋಗ ಪುಷಪ್ಸ್ ಗೆ ಹೋಗಕ್ಕೆ ಒಂದು ಸರಳವಾಗಿ, ನಮ್ಗೆ ಎಲ್ಲೂ ಸ್ಟ್ರಕ್ ಆಗ್ಬಾರ್ದು, ನಮ್ಮ ಬೆನ್ಮೂಳೆಯಲ್ಲೂ ಇಟ್ಕೋಬಾರ್ದು ಅಂತ ಮಾಡೋದು. ಫಸ್ಟ್ ನಮ್ಗೆ ದಂಡ ಬಂದು ಸಾಧಾರಣ ದಂಡಲ್ಲಿ ನೋಡಿ, ನಮ್ಮ ಅಂಗೈನ ಎಷ್ಟು ಸಾಧ್ಯನ ಅಷ್ಟು ಪ್ರೆಸ್ ಆಗಿರ್ಬೇಕು. ನೀವೇನ ಸಾಧ್ಯ ನೀವು ಲೂಸ್ ಆಗಿ ಬಿಟ್ರೆ ನೀವು ಗದ್ದಲ ನೆಲಕ್ಕೆ ಹೊಡ್ಕೊಂಡ್ ಬಿಡ್ತೀರಾ. ಕೈಗಳನ್ನ ಬಿಗಿಯಾಗಿ ಇಟ್ಕೊಳ್ಳಿ. ನೋಡಿ, ಚದುರಂಗ. ಫಸ್ಟ್ ನಾವು ಸಾಧಾರಣ ದಂಡದಲ್ಲಿ ನೋಡಿ ಹೀಗೆ ಇರಬೇಕು. ಬಾಡಿ ಶುಡ್ ಬಿ ಸ್ಟ್ರೈಟ್ ಲೈನ್, ಅಪ್, ನೀ ಅಪ್. ವಿಶ್ರಾಮ ಸ್ಥಿತಿ. ಚದುರಂಗ, ಊರ್ಧ್ವಮುಖ, ವಿಶ್ರಾಮ ಸ್ಥಿತಿ. ಚದುರಂಗ, ಊರ್ಧ್ವಮುಖ, ವಿಶ್ರಾಮ ಸ್ಥಿತಿ. ಯಾವ್ದಿದು? ಸಾಧಾರಣ ದಂಡ. ನೆಕ್ಸ್ಟ್ ಬಂದು ಹನುಮ ದಂಡ ಮಾಡೋಣ. ಹನುಮ ದಂಡದಲ್ಲಿ ನೋಡಿ, ಪರ್ವತಾಸನಕ್ಕೆ ಹೋಗೋಣ. ಫಸ್ಟ್ ಈಸಿಯಾಗಿ ಮಾಡೋ ಮೆಥಡ್ ಫಸ್ಟ್ ಹೇಳ್ತೀನಿ, ಆಮೇಲೆ ಪೊಸಿಷನ್ ಹೇಳ್ತಾ ಬರ್ತೀನಿ. ಬಲಗಾಲ ನಿಮ್ಮ ಬಲ ಹಸ್ತದ ನೆಕ್ಸ್ಟ್ ತಗೊಳ್ಳಿ, ಡೌನ್ ಮಾಡಿ. ಚೆಸ್ಟ್ ನೋಡಿ, ದೇಹ ಕಂಪ್ಲೀಟ್ ಮೇಲಿರ್ಬೇಕು. ಅಪ್, ಬ್ಯಾಕ್, ಲೆಫ್ಟ್, ಡೌನ್, ಅಪ್, ಬ್ಯಾಕ್, ರೈಟ್, ಡೌನ್, ಅಪ್, ಬ್ಯಾಕ್, ಲೆಫ್ಟ್,
down, up, back. Right, down, up, back. Left, down, up, back. ವಿಶ್ರಾಮ ಸ್ಥಿತಿ. 12 ದಂಡಕ ಇದೆ. ಮೊದಲನೇ ದಂಡಕ ಸಾಧಾರಣ, ಸೆಕೆಂಡ್ ಒನ್ ಹನುಮದಂಡ, ಪಾರ್ಶ್ವದಂಡ, ವಕ್ಷ ವಿಕಸನ ದಂಡ, ವೃಶ್ಚಿಕ ದಂಡ, ಪಾರ್ಶ್ವ ವೃಶ್ಚಿಕ ದಂಡ, ಶೇರ್ ದಂಡ, ಪಲಟ್ ದಂಡ. ನಾನೆಲ್ಲ ನಿಮ್ಗೆ ಲೀಸ್ಟ್ ನಿಮ್ಗೆ PDF ಫೈಲ್ ಕೊಡ್ತೀನಲ್ಲ, ಅದ್ರಲ್ಲಿ 12 ದಂಡಕಗಳ ಹೆಸರು ಇರುತ್ತೆ. ನೆಕ್ಸ್ಟ್ ಮುಂದಿನ 25ನೇ ತಾರೀಕು ನಾವು ನಿಮ್ಗೆ PDF ಕೊಟ್ಟಾಗ ಅದರಲ್ಲಿ ನೀವು ದಂಡಕಗಳು ಬೈಟಗಳ ಹೆಸರುಗಳೆಲ್ಲ ಕಂಪ್ಲೀಟ್ ಆಗಿ ಇರುತ್ತೆ. ಯಾವ್ದು ಮಾಡಿದ್ವಿ? ಸಾಧಾರಣ ಆಯ್ತು, ರಾಮಮೂರ್ತಿ ಆಯ್ತು. ಇನ್ನೊಂದು ದಂಡಕ ಮಾಡಿ ರಿಲ್ಯಾಕ್ಸ್ ಮಾಡೋಣ. ಪಾರ್ಶ್ವದಂಡ ಮಾಡೋಣ. ಪಾರ್ಶ್ವದಂಡ, ಪರ್ವತಾಸನ, ರೈಟ್ ಇನ್, ಡೌನ್, ಅಪ್, ಬ್ಯಾಕ್. ಲೆಫ್ಟ್, ಡೌನ್, ಅಪ್, ಬ್ಯಾಕ್. ರೈಟ್, ಡೌನ್, ಅಪ್, ಬ್ಯಾಕ್. Left, down, up, back. Right, down, up, back. ವಿಶ್ರಾಮ ಸ್ಥಿತಿ. ಯಾವ್ದಿದು? ಪಾರ್ಶ್ವದಂಡ. ಹಾಗೆ ಶವಾಸನದಲ್ಲಿ ಕೆಲವು ಆಸನ ಮಾಡೋಣ, ರಿಲ್ಯಾಕ್ಸ್ ಮಾಡೋಣ. ಶವಾಸನ, ಶವಾಸನ 3 ದಂಡಕ ಮಾಡಿದೀವಿ. ನಾಳೆ ಆಡ್ ಮಾಡೋಣ, 3+3 ಮಾಡೋಣ. ನೆಕ್ಸ್ಟ್ ನಂತರ ದಿನಗಳಲ್ಲಿ ಮತ್ತೆ 3 ಆಡ್ ಮಾಡ್ತಾ ಕಂಪ್ಲೀಟ್ ದಂಡ ಬೈಠಕ್ನ ಮಾಡೋಣ. ಪಾಮ್ ಫೇಸಿಂಗ್ ಅಪ್, ವಿಶ್ರಾಂತಿ. ಯಾರಿಗೆ ಯಪ್ಪ ನಾವು ಯೋಗದಲ್ಲಿ ನಾವು ಯೋಗ ಪುಷಪ್ಸ್ ಮಾಡೋದ್ರಿಂದ ನಮ್ಮ ಮಸಲ್ಸ್ ನ ನಾವು ಬಿಲ್ಡಪ್ ಮಾಡ್ಕೋಬಹುದು. ನಮ್ಮ ಶವಾಸನದಲ್ಲಿ ವಿಶ್ರಾಂತಿ ಮಾಡಿ. ಉಸಿರಾಟವನ್ನ ಗಮನಿಸ್ತಾ ಬನ್ನಿ. ನಿನ್ನೆ ನಾವ್ ಯಾವ್ದು ಮಾಡಿದೀವಿ? 60 ಡಿಗ್ರಿಲಿ ಉತ್ಥಾನ ಪಾದಾಸನ ಮಾಡಿದ್ವಿ. ಹಾಗೆ ದ್ವಿಪಾದ ಸೈಕ್ಲಿಂಗ್ ಆಗಿತ್ತು. ನಂತರ ಪವನ ಮುಕ್ತಾಸನ ಮಾಡಿ ಸರ್ವಾಂಗಾಸನ ಮಾಡಿದ್ವಿ. ಇವತ್ತಿನ ಆಸನ ನಾವು ಸೇತುಬಂಧಾಸನ ಅಥವಾ ಕಂದರಾಸನದಿಂದ ಸ್ಟಾರ್ಟ್ ಮಾಡೋಣ. ಹೀಲರ್ ಬಟೆಕ್ಸ್ ನ ಜಾಯಿನ್ ಮಾಡಿ. Lock your heel. Lift your fully back up. Join your knees. ಉಸಿರಾಟ ಸಹಜವಾಗಿರ್ಲಿ. ಸೇತುಬಂಧಾಸನ ಅಥವಾ ಕಂದರಾಸನ, ಪಾದಗಳು ಮತ್ತೆ ನಿಮ್ಮ ನೀ ಜಾಯಿನ್ ಆಗಿರ್ಬೇಕು. ಅಭ್ಯಾಸ ಇಲ್ಲ ಅಂದ್ರೆ ಸ್ವಲ್ಪ ಬಿಡಿಸ್ಬಿಟ್ಟು ಅಭ್ಯಾಸ ಮಾಡಿ. ನಂತರ ದಿನಗಳಲ್ಲಿ ಜಾಯಿನ್ ಮಾಡಿ ಮಾಡುವ ಅಭ್ಯಾಸ ಮಾಡಿ. ಹಾಗೆ ನಿಮ್ಮ ಬ್ಯಾಕಿಗೆ ಸಪೋರ್ಟ್ ತಗೊಂಡು ಎತ್ತಿ ಎಷ್ಟು ಸಾಧ್ಯನೋ ಅಷ್ಟು. ಹಾಗೆ ನಿಧಾನವಾಗಿ ಬೆನ್ನಿಳಿಸ್ತಾ ಬನ್ನಿ. ಲೆಗ್ ಸ್ಟ್ರೈಟ್, ರಿಲ್ಯಾಕ್ಸ್. ಪಾಮ್ ಫೇಸಿಂಗ್ ಅಪ್, ರಿಲ್ಯಾಕ್ಸ್. ಸಂಪೂರ್ಣ ವಿಶ್ರಾಂತಿ ಕೊಡಿ ಬೆನ್ನಿಗೆ. ಕಂದರಾಸನ, ಸೇತುಬಂಧಾಸನ ವೆರಿ ವೆರಿ ಗುಡ್ ಫಾರ್ ರೆಡ್ಯೂಸಿಂಗ್ ಬ್ಯಾಕ್ ಪೇನ್. ಯಾರಿಗೆ ಪ್ರೆಗ್ನೆಂಟ್ ಆಗ್ಬೇಕು ಅಂತ ಇರುತ್ತೆ, ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ಅಂತವ್ರು ಈ ಆಸನ ಮಾಡೋದು ಬೇಡ. PCOD PCOS ಗೆ ತುಂಬಾ ಒಂದು ಒಳ್ಳೆ ಆಸನ. ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಮ ಒಂದು ಏನು ಒಂದು ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಸೇತುಬಂಧಾಸನ ಪ್ರಕಾರ 3 ನೋಡಿ. ಎಷ್ಟು ಸಾಧ್ಯನಷ್ಟು ಬೆನ್ನಿನ ಭಾಗ ಎತ್ತಿ ಕಾಲುಗಳನ್ನ ನೇರ ಮಾಡಿ. ನಿಧಾನವಾಗಿ ಸೊಂಟ ಕೆಳಗಡೆ ಇರಿಸಿ. ಇದಷ್ಟು ಈಸಿ ಅಲ್ಲ, ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ಕಂಪ್ಲೀಟ್ ಆಗಿ ಬರ್ತಾ ಹೋಗುತ್ತೆ. palm facing up, relax.
ಹಾಗೆ ಎರಡು ಹಸ್ತಗಳು ಶೋಲ್ಡರ್ ಲೆವೆಲ್ ಸ್ಟ್ರೈಟ್ ತಗೊಳ್ಳಿ. ಮರ್ಕಟಾಸನ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಮರ್ಕಟಾಸನ ಎರಡು ಪಾದಗಳನ್ನ ಜೋಡಿಸಿ ಉಸಿರು ತಗೊಳ್ಳಿ. ಮರ್ಕಟ ಅಂದ್ರೆ ಮಂಕಿ ಪೋಸ್. ಬ್ರೀತ್ ಔಟ್ ಬೋತ್ ನೀಸ್ ರೈಟ್, ಲುಕ್ ಲೆಫ್ಟ್. ನಾನೆಲ್ಲರಿಗೂ ಕಾಣಿಸ್ತಾ ಇದೀನಿ ಅಂತ ಅನ್ಕೊಂಡಿದೀನಿ. ಕಾಣಿಸ್ತಿಲ್ಲ ಅಂದ್ರೆ ಮೆಸೇಜ್ ಮಾಡಿ. ಸೆಂಟರ್, ಲೆಫ್ಟ್, ದೃಷ್ಟಿ ಬಲಗಡೆ, ಮಧ್ಯ. ಮರ್ಕಟಾಸನ ಪ್ರಕಾರದ್ದು ಎರಡು ಪಾದಗಳ ಅಂತರ 1.5 ಇಂದ 2 ಅಡಿ ದೂರ ಇರಲಿ. ಉಸಿರು ತಗೊಂಡು ಉಸಿರು ಬಿಡ್ತಾ ಬಲಮಂಡಿನ ನೆಲಕ್ಕೆ ಒತ್ತಿ ಎಡಮಂಡಿನ ಬಲ ಪಾದವನ್ನ ಟಚ್ ಮಾಡುವ ಪ್ರಯತ್ನ. ದೃಷ್ಟಿ ಎಡಗಡೆ, ನಿಮ್ಮ ಎಡ ಹಸ್ತದ ಮೇಲೆ. ಸೆಂಟರ್, inhale, exhale, left. Markatasana, monkey pose. This is the very good for relaxation asana, reducing main the back pain. ಬ್ಯಾಕ್ ಪೇನ್ ಗೆ ತುಂಬಾ ಒಂದು ಒಳ್ಳೆ ಆಸನ. ಯಾರಿಗೆ ಬ್ಯಾಕ್ ಪೇನ್ ಇರ್ತೋ, ಇದು ಯಾರಿಗೆ ನಿಮ್ಗೆ ಫುಲ್ ಸಿವಿಯರ್ ಸೈಡ್ಸ್ ಎಲ್ಲ ಇಟ್ಕೊಂಡಂಗ ಆಗ್ತಿದೆ, ಪೇನ್ ಇದೆ ಅನ್ನೋರು ಈ ಆಸನ ಮಾಡಿದ್ರೆ ತಕ್ಷಣ ನಿಮ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಎರಡು ಕಾಲುಗಳು ನೇರ, ವಿಶ್ರಾಂತಿ. ಈಗ ನೆಕ್ಸ್ಟ್ ಆಸನ ಬಂದು ಮರ್ಕಟಾಸನ ಪ್ರಕಾರ 3. ಪ್ರಕಾರ 3 ಬಲಗಾಲ 90 ಡಿಗ್ರಿ ಎತ್ತಿ ನಿಮ್ಮ ಎಡ ಹಸ್ತದಿಂದ ಲಾಕ್ ಮಾಡ್ಕೊಳ್ಳಿ. ಎಡಗಡೆ ನೀವು ನಿಮ್ಮ ಕಾಲನ್ನ ತಗೊಳ್ಳಿ. ದೃಷ್ಟಿ ನಿಮ್ಮ ಬಲ ಹಸ್ತದ ಮೇಲೆ. ಹಾಗೆ ನಿಧಾನವಾಗಿ ಕಾಲ್ ಮೇಲೆ ನಿಧಾನವಾಗಿ ಕಾಲು ಇಳಿಸ್ತಾ ಬನ್ನಿ. ಈಗ ಎಡ ಪಾದ ಮೇಲೆ ಬಲ ಹಸ್ತದಿಂದ ಎಡ ಪಾದವನ್ನ ಲಾಕ್ ಮಾಡಿ ಉಸಿರು ತಗೊಂಡು ಉಸಿರು ಬಿಡ್ತಾ ಬಲ. ಇನ್ನೊಂದು ಕಾಲು ನೇರ ಇರ್ಬೇಕು. ಈಗೆಲ್ಲ ಫೋಲ್ಡ್ ಆಗ್ಬಾರ್ದು. ಇನ್ನೊಂದು ಕಾಲು ನೇರ. ನಿಧಾನವಾಗಿ ಕಾಲ್ ಮೇಲೆ ನಿಧಾನವಾಗಿ ನಿಮ್ಮ ಕಾಲನ್ನ ಇಳಿಸ್ತಾ ಬನ್ನಿ. ಯಾವ್ದಿದು? ಮರ್ಕಟಾಸನ ಪ್ರಕಾರ 3. ರಿಲ್ಯಾಕ್ಸ್ ಮಾಡಿ. ಉಸಿರಾಟ ಸಹಜ ಸ್ಥಿತಿಯಲ್ಲಿರಲಿ. ರಿಲ್ಯಾಕ್ಸ್. ನೆಕ್ಸ್ಟ್ ಆಸನ ನಾಸಿಕ ಸ್ಪರ್ಶಾಸನ. ನಾಸಿಕ ಸ್ಪರ್ಶಾಸನ ನೋಡಿ, ನಿಮ್ಮ ಒಂದು ಪಾದವನ್ನು ಕಾಲಿನ ಬೆರಳನ್ನ ಇಟ್ಕೊಳ್ಳಿ. ನಿಮ್ಮ ಒಂದು 2 ಎಲ್ಬೋನ ನೀವು ಹೊಟ್ಟೆಗೆ ಪ್ರೆಸ್ ಮಾಡ್ಕೊಂತ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ನಿಮ್ಮ ಒಂದು ಬೆರಳನ್ನ ಟಿಪ್ ಆಫ್ ನೋಸ್ ನ ಮುಟ್ಟಿಸುವ ಪ್ರಯತ್ನ. ಇನ್ಹೇಲ್ಸ್ ಬ್ಯಾಕ್. ನಾವು ಲೆಫ್ಟ್, ನಿಮ್ದೆ ಲೆಫ್ಟ್ ಎಲ್ಬೋನ ಹೊಟ್ಟೆಗೆ ಪ್ರೆಸ್ ಮಾಡ್ಕೊಂಡು ಕಾಲಿನ ಬೆರಳನ್ನ ಇಟ್ಕೊಂಡು ಉಸಿರು ತಗೊಂಡು ಉಸಿರು ಬಿಡ್ತಾ ಉಸಿರು ತಗೊಳ್ತಾ ಹಿಂದೆ. ಪಾದಾಂಗುಷ್ಟ ನಾಸಿಕ ಸ್ಪರ್ಶಾಸನ. ಹಾಗೆ ಎರಡು ಬೆರಳನ್ನ ಇಟ್ಕೊಳ್ಳಿ. ಎರಡು ಕಾಲ್ ಬೆರಳನ್ನ ಇಟ್ಕೊಂಡು ಎಲ್ಬೋಸ್ನ ಬೆಂಡ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಮೂಗಿನ ತುದಿನ ಟಚ್ ಮಾಡ್ತಾ ಬನ್ನಿ. ಇನ್ಹೇಲ್ ಬ್ಯಾಕ್, ರಿಲ್ಯಾಕ್ಸ್. ಪಾದಾಂಗುಷ್ಟ ನಾಸಿಕ ಸ್ಪರ್ಶಾಸನ. ಮೂಗನ್ನ ನಮ್ಮ ಪಾದವನ್ನ ಮುಟ್ಟಿಸೋದು. ನೀವು ಅದರಲ್ಲಿ ಹೆಸರಲ್ಲೇ ಇದೆ, ಪಾದಾಂಗುಷ್ಟ ನಾಸಿಕ ಸ್ಪರ್ಶಾಸನ. ಇವಾಗ ಅರ್ಧ ಹಾಲಾಸನ ಮಾಡೋಣ. ಅರ್ಧ ಹಾಲಾಸನ. ಪಾದ ನಿಮ್ಮ ಮೇಲ್ಮುಖವಾಗಿ ನೋಡ್ತಾ ಇರ್ಬೇಕು. 90 ಡಿಗ್ರಿ ನೀ ಸ್ಟ್ರೈಟ್ ಆಗಿರ್ಬೇಕು. ಯಾವ್ದಿದು? ಅರ್ಧ ಹಾಲಾಸನ. ಈಗ ಅರ್ಧ ಹಾಲಾಸನದಲ್ಲಿ ಹಾಗೆ ನಿಧಾನವಾಗಿ ಬ್ಯಾಕ್ ಸಪೋರ್ಟ್ ತಗೊಂತ ಸರ್ವಾಂಗಾಸನ ಮಾಡೋಣ. ಹಾಗೆ
ಹಾಲಾಸನ ಟ್ರೈ ಮಾಡಿ. ಹಾಗೆ ನಿಧಾನವಾಗಿ ಸರ್ವಾಂಗಾಸನಕ್ಕೆ ಬಂದು ಸೊಂಟನ ಕೆಳಗಡೆ ಬಿಡಿ. ನಿಧಾನವಾಗಿ ಕಾಲು ಕೆಳಗಡೆ ವಿಶ್ರಾಂತಿ ವಿಶ್ರಾಂತಿ. ಇವತ್ತಿನ ಕೊನೆಯ 2 ಆಸನಗಳು ಚಕ್ರಾಸನ ಮತ್ತೆ ಮತ್ಸ್ಯಾಸನ ಮಾಡೋಣ. ಚಕ್ರಾಸನದಲ್ಲಿ 2 ಪಾದಗಳನ್ನ ನೀವು ಬಟೆಕ್ಸ್ ಹತ್ರ ತಗೊಳ್ಳಿ. ಹಿಂದಿನ 2 ಹಸ್ತನ ರಿವರ್ಸ್ ತಗೋಬೇಕು ನೋಡಿ, ಹೀಗೆ ತಗೋಬಾರ್ದು, ಹೀಗೆ ಕೈಗಳು. ಹಾಗೆ ಎಷ್ಟು ಸಾಧ್ಯನಷ್ಟು ನಿಮ್ಮ ಬೆನ್ನಿನ ಭಾಗನ ಎತ್ತಾ ಬನ್ನಿ. ಹಾಗೆ ನಿಧಾನವಾಗಿ ಸೊಂಟನ ಕೆಳಗಿಳಿಸಿ. ಇದಕ್ಕೆ ಚಕ್ರಾಸನ ಅಂತ ಕರೀತಾರೆ. ಕೆಲವು ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲವು ಹೆಸರು, ಇಂಗ್ಲಿಷ್ ಅಲ್ಲಿ ಇದನ್ನ ವೀಲ್ ಪೋಸ್. ನಾಳೆ ಚಕ್ರಾಸನದ ವೇರಿಯೇಷನ್ ನಾನು ಹೇಳ್ಕೊಡ್ತೀನಿ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಸರ್ವಾಂಗಾಸನ ಮತ್ತೆ ಚಕ್ರಾಸನ ಆದ್ಮೇಲೆ ಮತ್ಸ್ಯಾಸನ ನಾವು ಮಾಡ್ಲೇಬೇಕು. 2 ಹಸ್ತಗಳನ್ನ ನೀವು ಬಟೆಕ್ಸ್ ಕೆಳಗಡೆ ತಗೊಳ್ಳಿ. ಮತ್ಸ್ಯಾಸನ very good for reducing thyroid problem. Main active the hyperthyroid gland. Breathe. ಪಾದಗಳು ನೆಲಕ್ಕೆ ಒತ್ತುತ್ತಾ ಇರಬೇಕು. ನಿಧಾನವಾಗಿ ಬೆನ್ನನ್ನ ಕೆಳಗಡೆ ಹಾಕಿ ವಿಶ್ರಾಂತಿ ವಿಶ್ರಾಂತಿ. ಕಣ್ಮುಚ್ಚಿ ವಿಶ್ರಾಂತಿ ಮಾಡ್ತಾ ಬನ್ನಿ. ವಿಶ್ರಾಂತಿ ವಿಶ್ರಾಂತಿ. ನಿಮ್ಮ ಕಾಲುಗಳಿಗೆ, ಕಾಲಿನ ಬೆರಳುಗಳಿಗೆ, ಮಂಡಿ, ತೊಡೆ ವಿಶ್ರಾಂತಿ. ನಿಮ್ಮ ಹೊಟ್ಟೆ ಭಾಗಕ್ಕೆ, ಸೊಂಟದ ಭಾಗಕ್ಕೆ, ಪುಷ್ಟಕ್ಕೆ, ಎದೆಗೆ, ಭುಜಕ್ಕೆ ವಿಶ್ರಾಂತಿ ಕೊಡ್ತಾ ಬನ್ನಿ. ವಿಶ್ರಾಂತಿ. ವಿಶ್ರಾಂತಿ. ನಿಮ್ಮ ಕೈಗಳಿಗೆ, ಕೈಯಿನ ಬೆರಳುಗಳಿಗೆ, ಅಂಗೈಗೆ, ಮೊಣಕೈಗೆ ವಿಶ್ರಾಂತಿ ಕೊಡ್ತಾ ಬನ್ನಿ. ವಿಶ್ರಾಂತಿ. ನಿಮ್ಮ ಕುತ್ತಿಗೆ ಭಾಗಕ್ಕೆ, ಗಲ್ಲ, ಗದ್ದ ವಿಶ್ರಾಂತಿ ಕೊಡ್ತಾ ಬನ್ನಿ. ವಿಶ್ರಾಂತಿ. ನಿಮ್ಮ ಕಣ್ಣುಗಳಿಗೆ, ಕಿವಿ, ಮೂಗು, ಬಾಯಿ, ಹಣೆ, ಕೂದಲುಗಳಿಗೆ, ಸಂಪೂರ್ಣ ದೇಹಕ್ಕೆ ವಿಶ್ರಾಂತಿ ಕೊಡ್ತಾ ಬನ್ನಿ. ವಿಶ್ರಾಂತಿ. ಅಡಿಯಿಂದ ಮುಡಿವರೆಗೂ ಸಂಪೂರ್ಣ ದೇಹಕ್ಕೆ ಪ್ರಜ್ಞಾಪೂರ್ವ ವಿಶ್ರಾಂತಿ. ವಿಶ್ರಾಂತಿ. ವಿಶ್ರಾಂತಿ.
ಈಗ ಕಾಲಿನ ಬೆರಳುಗಳಿಗೆ ಚಾಲನೆ ಕೊಡಿ. ಕೈಯಿನ ಬೆರಳುಗಳಿಗೆ, ಕುತ್ತಿಗೆ, ತಲೆಯ ಭಾಗಕ್ಕೆ. Turn right, relax in Makarasana. ವಿಶ್ರಾಂತಿ ಕೊಡಿ. ಶಶಾಂಕಾಸನ. ವಜ್ರಾಸನ. ಕಣ್ಣು ಮುಚ್ಚಿ. ಕಣ್ಣು ಮುಚ್ಚಿ ವಿಶ್ರಾಂತಿ. ಕಣ್ಣು ಬಿಡಿಸ್ಕೊಳ್ಳಿ, ಕಣ್ಣು ಬಿಡಿ. ಈಗ ನೆಕ್ಸ್ಟ್ ನಾವು ಒಂದೆರಡು ಪ್ರಾಣಾಯಾಮ ಮಾಡ್ಬಿಟ್ಟು ಕ್ಲಾಸನ್ನ ಕ್ಲೋಸ್ ಮಾಡೋಣ. ಚಿನ್ಮುದ್ರ, ಕಪಾಲಭಾತಿ ಒಂದರಿಂದ 1.5 ನಿಮಿಷ ಮಾಡೋಣ. 1 ನಿಮಿಷ ಅಂದ್ರೆ ಎಷ್ಟು ಟೈಮ್ ಆಗುತ್ತೆ? 60 ಸಲ. ಫಾಸ್ಟ್ ಆಗಿ ಮಾಡೋ ಅಭ್ಯಾಸ ಇರೋರಿಗೆ ಎಷ್ಟು ಸಲ ಆಗುತ್ತೆ? 100 ಸಲ ಆಗುತ್ತೆ. 100 ಸಲ ನಾವು ಹೊಟ್ಟೆನ ಒಳಗೆ ಹೇಳ್ಕೊಂತೀವಿ. ನೀವು ಅಷ್ಟು 5 ನಿಮಿಷ ನೀವು 500 ಟೈಮ್ ಮಾಡ್ಬೇಕಾದ್ರೆ ನೀವು ಹೊಟ್ಟೆ ಹೊರಗಡೆ ಹೋದಾಗ ನೀವೇ ಗಮನಿಸಿ, ನಿಮ್ಗೆ ಏನಾದ್ರೂ ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ ಬರಕ್ ಸಾಧ್ಯ ಇದೆ. ಪ್ರತಿನಿತ್ಯವೂ ನಾವು 10 ಸಲ ಮಾಡಿದ್ರೆ ನಾವೆಷ್ಟು ಆರೋಗ್ಯವಾಗಿ ಇರ್ತೀವಿ ಅಲ್ವಾ? Stop. Observe your breath. Throat tip off now. Next pranayama, Bahya pranayama. Inhale, fully inhale. Complete exhale. Moolabandh Udyan Jalantarla. Inhale next time. Exhale complete. Inhale next right. ಈಗ ನಾನು ಕೌಂಟ್ ಕೊಡ್ತೀನಿ. 10 ಸೆಕೆಂಡ್ಸ್ ಯಾರಿಗೆ ಕೂತ್ಕೊಳ್ಳೋಕ್ಕಾಗುತ್ತೆ ಗಮನಿಸಿ. ನಿಮ್ಮ ಎಷ್ಟು 10 ಸೆಕೆಂಡ್ ನೀವು ವಿಥೌಟ್ ಬ್ರೇತ್ ಕೂತ್ಕೊಂತೀರಾ ಅಂದ್ರೆ ನಿಮ್ಮ ಒಂದು ಇಮ್ಯುನಿಟಿ ಪವರ್ ಒಂದು 80% ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಅರ್ಥ. ಬ್ರೀತ್ ಇನ್, ಕಂಪ್ಲೀಟ್ ಬ್ರೀತ್ ಔಟ್. ಮೂಲಬಂದ್ ಉಡಿಯಾನ್ ಜಲಾಂಧರ್ಲ. 1 2 3 4 5 6 7 8 9 10. ಬ್ರೀತ್ ಇನ್ ನೆಕ್ಸ್ಟ್ ರೈಟ್. ಹಾಗೆ ನೀವು ಒಂದು ದಿವಸ 10 20 ಆ ರೀತಿ ನೀವು ಉಸಿರನ್ನ ಹೋಲ್ಡ್ ಮಾಡಿ ಕುತ್ಕೋಬಹುದು. ಇನ್ಹಲೇಷನ್ ಮಾಡೇ ನಾವು ಬಾಹ್ಯ ಪ್ರಾಣಾಯಾಮದಲ್ಲಿ ನಾವು ಮೇಲೆ ಬರಬೇಕು. ನೆಕ್ಸ್ಟ್ ಪ್ರಾಣಾಯಾಮ ಬಾಹ್ಯ ಪ್ಲಸ್ ಅಗ್ನಿಸಾರ ಕ್ರಿಯೆ. ಈಗ ಅಗ್ನಿಸಾರ ಕ್ರಿಯೆ ಮಾಡೋಣ. ಇದೊಂದು ಕ್ರಿಯಾ, ಅದು ಷಟ್ಕ್ರಿಯಾ, ಇದು ಪ್ರಾಣಾಯಾಮ ಅಲ್ಲ, ಷಟ್ಕ್ರಿಯಾ. ಬಟ್ ಬಾಹ್ಯ ಮಾಡಿದ ತಕ್ಷಣ ಅದು ಮಾಡೋದ್ರಿಂದ ನಮ್ಗೆ ಒಂದು ಏನು ಒಂದು ಬೆನಿಫಿಟ್ ನಮ್ಗೆ ಇದೆಯೋ ಅದು ನಮ್ಗೆ ಚೆನ್ನಾಗಿ ಇನ್ನೂ ಜಾಸ್ತಿ ಸಿಗ್ತಾ ಹೋಗುತ್ತೆ. ಬಾಹ್ಯ ಪ್ರಾಣಾಯಾಮ ಸೇಮ್
ಕಪಾಲಭಾತಿ, ಬಾಹ್ಯ ಪ್ರಾಣಾಯಾಮ ಅಂಡ್ ಅಗ್ನಿಸಾರ ಕ್ರಿಯಾ ಸೇಮ್ ಬೆನಿಫಿಟ್ ಇರುತ್ತೆ. ಅಗ್ನಿಸಾರ ಕ್ರಿಯಾ ಏನಂದ್ರೆ ನಮ್ಗೆ ಇದು ಪ್ರಿಪರೇಷನ್ ಆಫ್ ನವಲಿ. ನೀವು ನೋಡಿದಿರ ನವಲಿ ಕ್ರಿಯಾ ಸ್ವಾಮೀಜಿ ಎಷ್ಟು ನೀಟಾಗಿ ನಾವು ಹೊಟ್ಟೆನ ರೊಟೇಟ್ ಮಾಡ್ತಾ ಹೋಗ್ತಾರೆ, ಅದನ್ನ ನವಲಿ ಕ್ರಿಯಾ ಅಂತ ಹೇಳ್ತಾರೆ. ಆ ನವಲಿ ಕ್ರಿಯಾಕ್ಕೆ ನಮ್ಗೆ ಒಂದು ಅಭ್ಯಾಸ, ಅಗ್ನಿಸಾರ ಕ್ರಿಯೆ ಅಭ್ಯಾಸ ಮಾಡೋದ್ರಿಂದ ನವಲಿ ಕ್ರಿಯೆನ ನಾವು ಈಸಿಯಾಗಿ ನಾವು ಕಲಿಬಹುದು. ಬ್ರೀತ್ ಇನ್, ಕಂಪ್ಲೀಟ್ ಬ್ರೀತ್ ಔಟ್. ಮೂಲಬಂದ್ ಉಡಿಯಾನ್ ಜಲಾಂಧರ್ಲ. ಇವಾಗ ಸ್ಟಮಕ್ ನ ನಾವು ಮುಂದೆ ಹಿಂದೆ ಮಾಡ್ತಾ ಹೋಗ್ಬೇಕು, ಉಸಿರನ್ನ ಹಿಡಿದು. ಇನ್ಹೇಲ್ ಸೆಂಟರ್ ಎಷ್ಟು ಸಾಧ್ಯನೋ ಅಷ್ಟು ನಾವು ಮಾಡ್ತಾ ಹೋಗ್ಬೇಕು. ಇದನ್ನ ಅಭ್ಯಾಸ ನಾನು 150 ಕಂಟಿನ್ಯೂಸ್ ಆಗಿ ನಾನು ಇದನ್ನ ಮಾಡ್ತೀನಿ. 150 ನಾನು ಮಾಡ್ತೀನಿ. ಅಭ್ಯಾಸ ನೀವು ಹೇಗೆ ಮಾಡ್ತೀರೋ ಹಾಗೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು 30 ಮಾಡಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟ್ ವೀಕ್ ಅಲ್ಲಿ 60 ಮಾಡಕ್ ಪ್ರಯತ್ನ ಪಡಿ. 150 ನಾವು ಉಸಿರನ್ನ ಹೋಲ್ಡ್ ಮಾಡ್ಬಿಟ್ಟು ನಾವು ಹೊಟ್ಟೆನ ಮುಂದೆ ಹಿಂದೆ ಮಾಡ್ಬೋದು. ಮತ್ತೊಮ್ಮೆ ಮಾಡೋಣ. ಬ್ರೀತ್ ಇನ್, ಕಂಪ್ಲೀಟ್ ಬ್ರೀತ್ ಔಟ್. ಮೂಲಬಂದ್ ಉಡಿಯಾನ್ ಜಲಾಂಧರ್ಲ. Breathe in next right. Relax. Relax ಮಾಡಿ. ಕಣ್ಣು ಮುಚ್ಚಿರಿ. ರಿಲ್ಯಾಕ್ಸ್. ನಿಮ್ಮ ಕುತ್ತಿಗೆ ಭಾಗವನ್ನ ಅಬ್ಸರ್ವ್ ಮಾಡಿ. ಏನ್ ಮಾಡಬೇಕು, ಅಂತರ್ ಕುಂಭಕದಲ್ಲಿ ನಾವು ಹೋಲ್ಡ್ ಮಾಡಿದಾಗ ಇನ್ಹಲೇಷನ್ ಮಾಡ್ತಾನೆ ನೆಕ್ ನಾವು ಸ್ಟ್ರೈಕ್ ಮಾಡ್ಬೇಕು. ಯಾವ್ದು ಪ್ರಾಣಾಯಾಮ ಮಾಡಿದ್ವಿ ಇವತ್ತು ನಾವು? ಭಾಸ್ತ್ರಿಕಾ ಮೊದಲು ಮಾಡಿದ್ವಿ. ನೆಕ್ಸ್ಟ್ ಕಪಾಲಭಾತಿ ಆಯ್ತು. ಥರ್ಡ್ ಒನ್ ಬಾಹ್ಯ ಪ್ಲಸ್ ಅಗ್ನಿಸಾರ ಕ್ರಿಯೆ ಆಯ್ತು. ಈಗ ನಾವು ನೆಕ್ಸ್ಟ್ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಮಾಡೋಣ. ಉಜ್ಜಾಯಿಯಲ್ಲಿ ಉಜ್ಜಾಯಿ ಪ್ರಾಣಾಯಾಮ ಯಾರಿಗೆ ಮಕ್ಳಿಗೆ ತೊದ್ಲು ಬರ್ತಾ ಇರುತ್ತೆ ಅವ್ರು ಪ್ರಾಕ್ಟೀಸ್ ಮಾಡೋದ್ರಿಂದ ಕಮ್ಮಿ ಆಗ್ತಾ ಬರುತ್ತೆ. ಇದು ಒಂದು ಹಾರ್ಮೋನ್ಗೆ ಸಂಬಂಧಪಟ್ಟ ಪ್ರಾಣಾಯಾಮ. ಹಾರ್ಮೋನ್ಗೆ ಸಂಬಂಧಪಟ್ಟ ಪ್ರಾಣಾಯಾಮ ಅಂದಾಗ ಎಲ್ಲರಿಗೂ ಗೊತ್ತಾಗುತ್ತೆ, ಇದು ಹೈಪರ್ ಥೈರಾಯ್ಡ್ ಗ್ಲ್ಯಾಂಡ್ ನ ಆಕ್ಟಿವ್ ಮಾಡ್ತಾ ಬರುತ್ತೆ. ಯಾರಿಗೆ ಥೈರಾಯ್ಡ್ ಇರುತ್ತೆ ಅವರು ಈ ಉಜ್ಜಾಯಿ ಪ್ರಾಣಾಯಾಮನ ಪ್ರತಿನಿತ್ಯ ಒಂದು 9 ರಿಂದ 11 ಸಲ ಪ್ರಾಕ್ಟೀಸ್ ಮಾಡೋದ್ರಿಂದ ಥೈರಾಯ್ಡ್ ಕಂಟ್ರೋಲಿಗೆ ಬರುತ್ತೆ. ನಿಧಾನವಾಗಿ ನೀವು ಥೈರಾಯ್ಡ್ ಟ್ಯಾಬ್ಲೆಟ್ ನ ಕಂಪ್ಲೀಟ್ ಆಗಿ ಬಿಡಬಹುದು. ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಯಾವ್ದು ಬಿಡೋಂಗಿಲ್ಲ. ನೀವು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ ಕಂಟ್ರೋಲಿಗೆ ಬಂದು ಒಂದು 3 ತಿಂಗಳು ಕಂಟ್ರೋಲಿಗೆ ಬಂದ ಮೇಲೆ ನೀವು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಗೊಂಡು ನೀವು ಈ ಒಂದು ಮಾತ್ರೆನ ನೀವು ಕಮ್ಮಿ ಮಾಡ್ಕೊಂತಾ ಹೋಗ್ಬೋದು. ಯಾರಿಗೆ ಮ್ಯೂಸಿಕ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅವ್ರಿಗೆ ಸ್ವರ ಚೆನ್ನಾಗಿ ಬರ್ತಿರಲ್ವೋ ಅವರು ಇದನ್ನ ಅಭ್ಯಾಸ ಮಾಡೋದ್ರಿಂದ ಸ್ವರ ನಮ್ಮ ಒಂದು ವಾಯ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಮಾಡೋಣ. ಉಸಿರು ತಗೊಳ್ತಾ ಮೇಕ್ ದ ಸೌಂಡ್. ಇನ್ಹಲೇಷನ್ ಮೇಕಿಂಗ್ ದ ಸೌಂಡ್. ಇನ್ಹಲೇಷನ್ ಹೋಲ್ಡ್ ಇದು ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ರೈಟ್. ಬ್ರೀತ್ ಔಟ್ ಫುಲ್ಲಿ ಲೆಫ್ಟ್. ನಾವು ಬಾಹ್ಯ ಪ್ರಾಣಾಯಾಮದಲ್ಲಿ ಏನ್ ಮಾಡಿದ್ವಿ? ಎಕ್ಸಲೇಷನ್ ಹೋಲ್ಡ್ ಮಾಡಿದ್ವಿ. ಅದನ್ನ ನಾವು ಬಾಹ್ಯ ಕುಂಭಕ ಮಾಡೋದ್ರಿಂದ ಅದನ್ನ ನಾವು ಇನ್ಹಲೇಷನ್ ನೆಕ್ ಸ್ಟ್ರೈಕ್ ತಗೊಂಡ್ವಿ. ಉಜ್ಜಾಯಿ ಪ್ರಾಣಾಯಾಮದಲ್ಲಿ ಏನ್ ಮಾಡ್ತೀವಿ ನಾವು? ಅಂತರ್ ಕುಂಭಕ ಮಾಡ್ತೀವಿ. ಇನ್ಹಲೇಷನ್ ನಾವು ಹೋಲ್ಡ್ ಮಾಡೋದ್ರಿಂದ ನಾವು ನೆಕ್ ಲಾಕ್ ಆಗಿರುತ್ತೆ. ನೆಕ್ ಸ್ಟ್ರೈಕ್ ಮಾಡಿ ಕಂಪ್ಲೀಟ್ ನಾವು ಬ್ರೀತ್ ಔಟ್ ನ ಲೆಫ್ಟ್ ಅಲ್ಲಿ ಮಾಡ್ಬೇಕು. ಮತ್ತೊಮ್ಮೆ next right. Breathe out completely left. Relax. ಯಾವ್ದಿದು? ಉಜ್ಜಾಯಿ ಪ್ರಾಣಾಯಾಮ. ಬಾಹ್ಯ ಪ್ರಾಣಾಯಾಮ, ಬಾಹ್ಯ ಕುಂಭಕ. ಉಜ್ಜಾಯಿ ಪ್ರಾಣಾಯಾಮ, ಅಂತರ್ ಕುಂಭಕ. ನೆಕ್ಸ್ಟ್ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ. ಲೆಫ್ಟ್ ಹ್ಯಾಂಡ್ ಚಿನ್ ಮುದ್ರಾ, ರೈಟ್ ಹ್ಯಾಂಡ್ thumb finger, close your right side nose. Breathe in left, breathe out right. Breathe in right,
out left. Complete inhalation through left. Continue ಮಾಡ್ತಾ ಇರಿ. ನಾಡಿ ಶೋಧನ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ. In English this is called alternative nostril breath. Increase concentration, increase memory power, reduce migraine and headache. Good for respiratory system, good for nervous system. ಮೆಮೊರಿ ಪವರ್ ಜಾಸ್ತಿ ಮಾಡ್ತಾ ಹೋಗುತ್ತೆ, ಏಕಾಗ್ರತೆಯನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ, ತಲೆಯ ಭಾಗಕ್ಕೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಬರುತ್ತೆ. ನಮ್ಮ ಒಂದು ಅಜನಾ ಚಕ್ರ, ಐಬ್ರೋ ಸೆಂಟರ್ ಅಲ್ಲಿ ಒಂದು ಚಕ್ರ ಇರ್ತಲ್ಲ, ಆ ಚಕ್ರ ಆಕ್ಟಿವ್ ಆಗ್ತಾ ಹೋಗುತ್ತೆ. ಸಿಕ್ಸ್ತ್ ಸೆನ್ಸ್ ನಮ್ಗೆ ಜಾಗೃತ ಮಾಡ್ತಾ ಬರುತ್ತೆ ಈ ಒಂದು ಪ್ರಾಣಾಯಾಮ. ಇದಕ್ಕೆ ಯಾವುದೇ ಒಂದು ಟೈಮ್ ಸೆನ್ಸ್ ಇಲ್ಲ, ನೀವು ಯಾವಾಗ ಬೇಕಾದ್ರೂ ಮಾಡಬಹುದು. ಆದ್ರೆ ಒಳ್ಳೆ ಪ್ಲೇಸ್ ಇರ್ಬೇಕು, ಯಾವಾಗ ಬೇಕಾದ್ರೂ ಮಾಡಬಹುದು, ಯಾವುದೇ ಪ್ಲೇಸ್ ಅಲ್ಲಿ ಮಾಡಬಹುದು ಅಂದಾಗ ಒಂದು ಒಳ್ಳೆ ಪ್ಲೇಸ್ ಅಲ್ಲಿ ನಾವು ಒಳ್ಳೆ ಆಮ್ಲಜನಕ ಇರೋ ಪ್ಲೇಸ್ ಅಲ್ಲಿ ನಾವು ಒಂದು ಗಾಳಿ ಬೆಳಕು ಇರೋ ಪ್ಲೇಸ್ ಅಲ್ಲಿ ಈ ಒಂದು ಅಭ್ಯಾಸ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಎಂಡ್ ವಿತ್ ಲೆಫ್ಟ್ ಸೈಡ್. ನಾವು ಎಡನಾಡಿಯಿಂದಲೇ ನಾವು ಉಸಿರನ್ನ ಬಿಡ್ತಾ ಬರ್ಬೇಕು. ಎಡಗಣ್ಣಿಂದನೇ ಸ್ಟಾರ್ಟ್ ಮಾಡ್ಬೇಕು, ಎಡಗಣ್ಣಿಂದನೇ ಲೆಫ್ಟ್ ನಾವು ಕ್ಲೋಸ್ ಮಾಡ್ತಾ ಬರ್ಬೇಕು, ಕೊನೆ ಮಾಡ್ಬೇಕು. ನೆಕ್ಸ್ಟ್ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ. ಕ್ಲೋಸ್ ಯುವರ್ ಇಯರ್ಸ್. ನೋಡಿ, ಈ ತರ ಆದ್ರೂ ಇಟ್ಕೋಬಹುದು. ನಮ್ಗೆ ಯಾವುದೋ ಒಂದು ಮುದ್ರಾದ ಒಂದು ನಮ್ಗೆ ಅಭ್ಯಾಸವಿಲ್ಲ ಅಂದವರು ನಿಮ್ಮ ಬೆರಳುಗಳನ್ನ ಈ ರೀತಿ ತಗೊಂಡು ಒಂದು ಮುಗ್ಗಿನ ತರ ಈ ತರನಾದ್ರೂ ಇಟ್ಕೋಬಹುದು. ಇಲ್ಲ ಈ ರೀತಿ ಷಣ್ಮುಖ ಮುದ್ರದಲ್ಲಾದ್ರೂ ನೀವು ಎರಡು ಹಸ್ತಗಳನ್ನ ತಗೊಂಡು ಉಸಿರು ಬಿಡ್ತಾ ಭ್ರಾಮರಿ. ಭ್ರಾಮರಿ ಪ್ರಾಣಾಯಾಮ. ಹನಿಬೀ ಸೌಂಡ್, ತುಂಬಿ ತರ ಜೇನು ನೊಣದ ತರ ನಾವು ಸೌಂಡ್ ಮಾಡೋದು. ಮೆಮೊರಿ ಪವರ್ ಜಾಸ್ತಿ ಆಗ್ತಾ ಬರುತ್ತೆ, ಏಕಾಗ್ರತೆ ಜಾಸ್ತಿ ಆಗುತ್ತೆ, ತಲೆಯ ಭಾಗಕ್ಕೆ ಒಂದು ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಬರುತ್ತೆ. ಯಾರಿಗೆ ಹೆವಿ ಸ್ಟ್ರೆಸ್ ಇದೆಯೋ ಅವ್ರ ಕಂಪ್ಲೀಟ್ ಆಗಿ ಇದನ್ನ ಭ್ರಾಮರಿನ ಒಂದು 5 to 9 ಟೈಮ್ ಮಾಡೋದ್ರಿಂದ ಸ್ಟ್ರೆಸ್ ಕಮ್ಮಿ ಆಗ್ತಾ ಬರುತ್ತೆ. ಧ್ಯಾನಕ್ಕೆ ಹೋಗುವ ಮುನ್ನ ಈ ಒಂದು ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ಧ್ಯಾನದ ಒಂದು ಏಕಾಗ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮೆಡಿಟೇಷನ್ ನಮ್ಗೆ ಒಂದು ಲಾಭ ಜಾಸ್ತಿ ಸಿಗ್ತಾ ಬರುತ್ತೆ. ಅದಕ್ಕೆ ಇದನ್ನ ಭ್ರಾಮರಿನ ಪ್ರಿಪರೇಷನ್ ಆಫ್ ದ ಮೆಡಿಟೇಷನ್ ಅಂತ ಕರೀತಾರೆ. ಎರಡು ಹಸ್ತಗಳ ನಮಸ್ಕಾರ ಸ್ಥಿತಿ, ಶಾಂತಿ ಮಂತ್ರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. Slowly go down. Slowly come up, rub your palms. Slowly touch your eyes. Slowly open your eyes. Last, Simhasana and Hasyasana. Palm reverse, breathe in. Breathe in. Breathe in. Massage your throat. Spread your hand. Breathe in. Once
again laughing sound. Once again. Now clap. ಧನ್ಯವಾದಗಳು. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ.